ಹಲೋ ಫ್ರೆಂಡ್ಸ್, ಸ್ಕ್ವಿಡ್ ಗೇಮ್ ಸೀಸನ್ 2 ಎಲ್ಲ ನೋಡಿರ್ತೀರಿ ಅಂತ ಅನ್ಕೊಂತೀನಿ. ಸೀಸನ್ 2 ಕೊನೆಯಲ್ಲಿ ನಾವು ನೋಡಿದ್ವಿ ಸಿಯೋಂಗ್ ಎಲ್ಲ ಪ್ಲೇಯರ್ಸ್ ಜೊತೆ ಸೇರಿ ಗಾರ್ಡ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಬ್ಯಾಡ್ ಲಕ್ ಅಂದ್ರೆ ಅವನ ಹತ್ರ ಇದ್ದ ವೆಪನ್ಸ್ ಎಲ್ಲ ಖಾಲಿ ಆಗೋಗುತ್ತೆ. ಇದರಿಂದ ಬೇರೆ ದಾರಿ ಇಲ್ಲದೆ ಅವರು ಸರೆಂಡರ್ ಆಗ್ಬೇಕಾಗುತ್ತೆ. ಆದ್ರೆ ಗಾರ್ಡ್ಸ್ ಅವರೆಲ್ಲರನ್ನು ಶೂಟ್ ಮಾಡಿ ಕೊಂದಾಕ್ತಾರೆ. ಇದರ ನಂತರ ಸ್ಟಾರ್ಟ್ ಆಗುತ್ತೆ ಸೀಸನ್ 3. ಇಲ್ಲಿ ಗಾರ್ಡ್ 11 ಪಾರ್ಕ್ ಅನ್ನೋ ಒಬ್ಬ ವ್ಯಕ್ತಿಗೆ ಶೂಟ್ ಮಾಡ್ತಾಳೆ. ಮತ್ತೆ ಅವನಿಗೆ ಹೇಳ್ತಾಳೆ ಬದುಕಿರ್ಬೇಕಂದ್ರೆ ಸೈಲೆಂಟ್ ಆಗಿರೋ ಅಂತ. ಪಾರ್ಕ್ ತಕ್ಷಣ ಕಣ್ ಮುಚ್ಕೊಳ್ತಾನೆ. ಅಸಲಿಗೆ ಗಾರ್ಡ್ 11 ಅವನ ಜೀವ ಉಳಿಸೋದಿಕ್ಕೆ ಈ ತರ ಪ್ಲಾನ್ ಮಾಡಿರ್ತಾಳೆ. ಆಮೇಲೆ ಅವರೆಲ್ಲ ಡೆಡ್ ಬಾಡೀಸ್ ನ ಕಾಫಿನ್ ಒಳಗಡೆ ಹಾಕ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಗಾರ್ಡ್ ಬಂದು ನ್ಯೂಲ್ಗೆ ಹೇಳ್ತಾನೆ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ ಅಂತ. ನ್ಯೂಲ್ ಅವನಿಗೆ ಹೇಳ್ತಾಳೆ, ನನಗೂ ಈ ಬಾಡೀಸ್ ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ. ಅದಕ್ಕೆ ಆ ಗಾರ್ಡ್ ಒಪ್ಕೊಂತಾನೆ. ಆಮೇಲೆ ಗಾರ್ಡ್ಸ್ ಹಾಲ್ ಒಳಗಡೆ ಒಂದು ಕಾಫಿನ್ ತರ್ತಾರೆ. ಎಲ್ಲರೂ ಆ ಕಾಫಿನ್ ಹತ್ರ ಬರ್ತಾರೆ. ಕ್ಯಾಟ್ ಆ ಕಾಫಿನ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಸಿಯೋಂಗ್ ಇರ್ತಾನೆ. ಕ್ಯಾಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸಿಯೋಂಗ್ ಇನ್ನೂ ಬದುಕಿದಾನೆ ಅಂತ. ಸಿಯೋಂಗ್ಗೆ ಪ್ರಜ್ಞೆ ಬಂದಾಗ ಅವನು ಕ್ಯಾಟ್ ಹತ್ರ ಬೇರೆ ಎಲ್ಲರ ಬಗ್ಗೆ ಕೇಳ್ತಾನೆ. ಅದಕ್ಕೆ ಅವಳು ಎಲ್ಲರೂ ಸತ್ತೋದ್ರು ಅಂತ ಹೇಳ್ತಾಳೆ. ಸಿಯೋಂಗ್ ಇದನ್ನ ಕೇಳಿ ಕಂಪ್ಲೀಟ್ ಆಗಿ ಬೇಜಾರಾಗೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಗಾರ್ಡ್ಸ್ ಬಂದು ಅನೌನ್ಸ್ ಮಾಡ್ತಾರೆ, ನಿನ್ನೆ ರಾತ್ರಿ ಟೋಟಲ್ 35 ಮೆಂಬರ್ಸ್ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಗೇಮ್ ನಲ್ಲಿ ಕೇವಲ 60 ಮೆಂಬರ್ಸ್ ಉಳಿದಿದ್ದಾರೆ. ಈಗ ಪ್ರೈಸ್ ಮನಿ 49.6 ಬಿಲಿಯನ್ ವಾನ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಪ್ಲೇಯರ್ಗೆ 660 ಮಿಲಿಯನ್ ವಾನ್ ಸಿಗುತ್ತೆ. ಗಾರ್ಡ್ಸ್ ಅವರಿಗೆ ಇನ್ನೊಂದ್ಸಲ ವೋಟಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಸಿಯೋಂಗ್ ಅವರಿಗೆ ಕೇಳ್ತಾನೆ, ನನ್ನನ್ನು ಯಾಕೆ ಬದುಕಿಸಿದೀರಾ, ನನ್ನನ್ನು ಕೊಂದಾಕಿ ಅಂತ. ತನ್ನೆಲ್ಲಾ ಫ್ರೆಂಡ್ಸ್ ನ ಕಳ್ಕೊಂಡು ಅವನು ಪೂರ್ತಿ ಡಿಪ್ರೆಸ್ ಆಗಿರ್ತಾನೆ. ಇದೆಲ್ಲವನ್ನು ಫ್ರಂಟ್ ಮ್ಯಾನ್ ಕೂಡ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಶಿಪ್ ಕ್ಯಾಪ್ಟನ್ ಇಂದ ಕಾಲ್ ಬರುತ್ತೆ. ಕ್ಯಾಪ್ಟನ್ ಹೇಳ್ತಾನೆ, ನನ್ನಿಂದ ಆಫೀಸರ್ ಹಾಂಗ್ ನ ತಡೆಯೋಕೆ ಆಗ್ತಿಲ್ಲ ಅಂತ. ಅದಕ್ಕೆ ಫ್ರಂಟ್ ಮ್ಯಾನ್ ಗೇಮ್ ಮುಗಿಯೋವರೆಗೂ ಅವನನ್ನ ಇಲ್ಲಿಗೆ ಬರದೇ ಇರೋ ತರ ನೋಡ್ಕೊ ಅಂತಾನೆ. ಕ್ಯಾಪ್ಟನ್ ಒಂದ್ ವೇಳೆ ಮ್ಯಾಟರ್ ಕೈ ಮೀರಿ ಹೋದ್ರೆ ಅಂತ ಕೇಳಿದಾಗ ಫ್ರಂಟ್ ಮ್ಯಾನ್ ಕೋಲ್ಡ್ ಆಗಿ ಹೇಳ್ತಾನೆ, ಅವಾಗ ಅವನನ್ನ ಮುಗಿಸ್ಬಿಡು ಅಂತ. ಈ ಕಡೆ ವೋಟಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟರ್ನ್ ಸಿಯೋಂಗ್ ಇರುತ್ತೆ. ಆದ್ರೆ ಗಾರ್ಡ್ಸ್ ಅವನಿಗೆ ಹ್ಯಾಂಡ್ ಕಫ್ ಹಾಕಿರೋದ್ರಿಂದ ಅವನು ವೋಟ್ ಮಾಡೋಕೆ ಆಗಲ್ಲ. ಸೊ ಅವನ ವೋಟ್ ಕೌಂಟ್ ಆಗಲ್ಲ. ಉಳಿದವರೆಲ್ಲ ವೋಟ್ ಮಾಡ್ತಾರೆ. ಮತ್ತೆ ಗೇಮ್ ಕಂಟಿನ್ಯೂ ಮಾಡ್ಬೇಕು ಅನ್ನೋರ ವೋಟೇ ಜಾಸ್ತಿ ಇರುತ್ತೆ. ವೋಟಿಂಗ್ ಮುಗಿಸಿ ಗಾರ್ಡ್ಸ್ ಅಲ್ಲಿಂದ ಹೋಗ್ತಾರೆ. ಆಗ ಗೇಮ್ ಬೇಕು ಅಂತ ವೋಟ್ ಮಾಡಿದ ಪ್ಲೇಯರ್ ಸಿಯೋಂಗ್ಗೆ ಹೇಳ್ತಾರೆ, ಆ ಬೇಡ ಅಂದ ಗ್ರೂಪ್ನವ್ರನ್ನೆಲ್ಲ ಇಲ್ಲಿಂದ ಕರ್ಕೊಂಡೋಗಿ ಸಾಯಿಸಿದ್ದಕ್ಕೆ ಥ್ಯಾಂಕ್ಸ್. ಇದರಿಂದ ನಮಗೆ ಪ್ರೈಸ್ ಮನಿ ಕೂಡ ಜಾಸ್ತಿ ಆಯ್ತು. ಮತ್ತೆ ನಿನ್ನಿಂದ ನಾವು ವೋಟಿಂಗ್ ಕೂಡ ಗೆದ್ವಿ ಅಂತ. ಆದ್ರೆ ಸಿಯೋಂಗ್ ತುಂಬಾ ಬೇಜಾರಲ್ಲಿರೋದ್ರಿಂದ ಯಾವುದೇ ರಿಪ್ಲೈ ಕೊಡಲ್ಲ. ಇನ್ನೊಂದು ಕಡೆ ಆ ಗಾರ್ಡ್ ನ್ಯೂಲ್ ನ ಕರ್ಕೊಂಡು ಡೆಡ್ ಬಾಡೀಸ್ ಇಂದ ಆರ್ಗನ್ಸ್ ತೆಗಿಯೋ ಜಾಗಕ್ಕೆ ಬರ್ತಾನೆ. ಇಲ್ಲಿ ಅವರು ಪಾರ್ಕ್ ಬಾಡಿಯಿಂದ ಆರ್ಗನ್ಸ್ ತೆಗಿಯೋಕೆ ಪ್ಲಾನ್ ಮಾಡಿರ್ತಾರೆ. ಆದ್ರೆ ನ್ಯೂಲ್ ಆ ಗಾರ್ಡ್ ನ ತಳ್ಳಿ ಅಲ್ಲಿಂದ ಗನ್ ತಗೊಂಡು ಎಲ್ಲರನ್ನ ಶೂಟ್ ಮಾಡಿ ಕೊಂದಾಕ್ತಾಳೆ. ಆಮೇಲೆ ಡಾಕ್ಟರ್ಗೆ ಗನ್ ಪಾಯಿಂಟ್ ನಲ್ಲಿಟ್ಟು ಪಾರ್ಕ್ ಗೆ ಟ್ರೀಟ್ಮೆಂಟ್ ಮಾಡೋಕೆ ಹೇಳ್ತಾಳೆ. ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಇವನಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ಬ್ಲಡ್ ಬೇಕು ಅಂತಾನೆ. ಅದಕ್ಕೆ ನ್ಯೂಲ್ ನನ್ನ ಬ್ಲಡ್ ತಗೋ ಅಂತಾಳೆ. ಇದ್ರ ನಂತರ ಗಾರ್ಡ್ಸ್ ಎಲ್ರಿಗೂ ಫುಡ್ ತರ್ತಾರೆ. ಗಿಯಾನ್ ತಾಯಿ ಕ್ಯಾಟ್ಗೆ ಫುಡ್ ಕೊಟ್ಟು ಹೇಳ್ತಾರೆ, ಇಲ್ಲಿ ನಡೆದಿದ್ದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ನೀನು ನಮ್ಮನ್ನ ಸೇವ್ ಮಾಡೋಕೆ ಟ್ರೈ ಮಾಡ್ತಿದ್ದೆ ಅಂತ ನಮ್ಗೆ ಗೊತ್ತು. ಕ್ಯಾಟ್ ಹೇಳ್ತಾಳೆ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹೇಗಾದ್ರೂ ಮಾಡಿ ಆ ಮ್ಯಾಗ್ಜಿನ್ ನ ಅಲ್ಲಿಗೆ ತರಬೇಕಿತ್ತು ಅಂತ. ಅದಕ್ಕೆ ಗಿಯಾನ್, ನೀನ್ ಯಾಕೆ ಸಾರಿ ಕೇಳ್ತೀಯಾ, ಇದೆಲ್ಲ ಆ ಕಾಂಗ್ ಮಾಡಿರೋ ತಪ್ಪು. ಅವನು ಮ್ಯಾಗ್ಜಿನ್ ತರೋಕೆ ಅಂತ ಹೋಗಿದ್ದ, ಆದ್ರೆ ಹೆದರ್ಕೊಂಡು ವಾಪಸ್ ಬರ್ಲೇ ಇಲ್ಲ ಅಂತಾನೆ. ಇದನ್ ಕೇಳಿ ಸಿಯೋಂಗ್ಗೆ ಕಾಂಗ್ ಮೇಲೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಆಫೀಸರ್ ಹಾಂಗ್ ಮತ್ತು ಊಸುಕ್ ಒಟ್ಟಿಗೆ ಕೂತಿರ್ತಾರೆ. ಊಸುಕ್ ಹೇಳ್ತಾನೆ, ನನಗೆ ಆ ಡ್ರೋನ್ ಹಾಳಾಗೋದ್ರಲ್ಲಿ ಕ್ಯಾಪ್ಟನ್ ಕೈವಾಡ ಇದೆ ಅನ್ಸುತ್ತೆ. ಯಾಕೆಂದ್ರೆ ಅವತ್ತು ನಾನು ಹೊರಗಡೆ ಚೆಕ್ ಮಾಡೋಕೆ ಹೋದಾಗ ಅವರ ಕೈಯಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇತ್ತು. ಆದ್ರೆ ಹಾಂಗ್ ಅವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ಯಾಕೆ ಹಾಗೆ ಮಾಡ್ತಾರೆ, ನಿನ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಎದ್ದಾಗ ಕಾಂಗ್ ಕಣ್ಬಿಟ್ಟು ನೋಡ್ತಾನೆ. ಸಿಯೋಂಗ್ ಅವನನ್ನೇ ಸಿಟ್ಟಿನಿಂದ ಗುರಾಯಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಫ್ರಂಟ್ ಮ್ಯಾನ್ಗೆ ಎಲ್ಲ VIPs ಬಂದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಫ್ರಂಟ್ ಮ್ಯಾನ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪ್ಲೇಯರ್ಸ್ ಗೇಮ್ ಹಾಲ್ಗೆ ಹೋಗೋಕೆ ಹೊರಗಡೆ ಬಂದಾಗ ಗೇಮ್ ನರ್ಸೋರು ಎಲಿಮಿನೇಟ್ ಆದ ಎಲ್ಲಾ ಪ್ಲೇಯರ್ಸ್ ನ ಬಾಡೀಸ್ ನ ನೇತು ಹಾಕಿರೋದನ್ನ ನೋಡ್ತಾರೆ. ಸಿಯೋಂಗ್ ತನ್ನ ಫ್ರೆಂಡ್ ಡೆಡ್ ಬಾಡಿ ನೋಡಿ ಕಾಂಗ್ ಮೇಲೆ ಇನ್ನೂ ಸಿಟ್ಟಾಗ್ತಾನೆ. ಕಾಂಗ್ ಪೂರ್ತಿ ಹೆದರಿ ಹೋಗ್ತಾನೆ. ಆಮೇಲೆ ಅವರೆಲ್ಲ ಗೇಮ್ ಹಾಲ್ ತಲುಪ್ತಾರೆ. ಅಲ್ಲಿ ಎಲ್ಲರನ್ನೂ 2 ಟೀಮ್ ಆಗಿ ಡಿವೈಡ್ ಮಾಡ್ತಾರೆ. ಅಲ್ಲಿದ್ದ ಬಾಲ್ಸ್ ಇಂದ ಯಾರು ಯಾವ ಟೀಮ್ ಅಂತ ಡಿಸೈಡ್ ಆಗುತ್ತೆ. ಕಾಂಗ್, ಕ್ಯಾಟ್ ಮತ್ತು ಗಿಯಾನ್ ಬ್ಲೂ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಗಿಯಾನ್ ತಾಯಿ, ಸಿಯೋಂಗ್ ಮತ್ತು ಜೂನ್ಹಿ ರೆಡ್ ಟೀಮ್ಗೆ ಬರ್ತಾರೆ. ಈ ಗೇಮ್ ಹೆಸರು ಹೈಡ್ ಅಂಡ್ ಸೀಕ್. ಗಾರ್ಡ್ಸ್ ರೂಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಬ್ಲೂ ಟೀಮ್ನವರು 30 ನಿಮಿಷದೊಳಗಡೆ ಹೊರಗಡೆ ಹೋಗೋ ದಾರಿ ಹುಡುಕ್ಬೇಕು. ಇಲ್ಲಾಂದ್ರೆ ರೆಡ್ ಟೀಮ್ ಇಂದ ಗೇಮ್ ಮುಗಿಯೋವರೆಗೂ ಬಚ್ಚಿಟ್ಕೋಬೇಕು. ಇನ್ನು ರೆಡ್ ಟೀಮ್ನವರು 30 ನಿಮಿಷದೊಳಗಡೆ ಬ್ಲೂ ಟೀಮ್ ಪ್ಲೇಯರ್ಸ್ ನ ಕೊಲ್ಲಬೇಕು. ಒಂದ್ ವೇಳೆ ರೆಡ್ ಟೀಮ್ನವರು ಯಾರನ್ನು ಕೊಂದಿಲ್ಲ ಅಂದ್ರೆ ಅವರೇ ಗೇಮ್ ನಿಂದ ಎಲಿಮಿನೇಟ್ ಆಗ್ತಾರೆ.
ಬ್ಲೂ ಟೀಮ್ ನ ಪ್ರತಿಯೊಬ್ಬ ಪ್ಲೇಯರ್ಗೂ ಒಂದೊಂದು ಕೀ ಕೊಡ್ತಾರೆ. ಇದರಿಂದ ಅವರು ಡೋರ್ಸ್ ಓಪನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಆದ್ರೆ ಒಂದು ಸಲ ಡೋರ್ ಓಪನ್ ಆದ್ರೆ ಅದು ಮತ್ತೆ ಕ್ಲೋಸ್ ಆಗಲ್ಲ. ಇನ್ನು ರೆಡ್ ಟೀಮ್ ನವರಿಗೆ ಒಂದೊಂದು ಚಾಕು ಕೊಡ್ತಾರೆ. ಇದನ್ನು ನೋಡಿ ಬ್ಲೂ ಟೀಮ್ ನವರು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗೋಗ್ತಾರೆ. ಗಾರ್ಡ್ಸ್ ಇನ್ನೊಂದು ವಿಷಯ ಹೇಳ್ತಾರೆ, ಯಾರಾದ್ರೂ ತಮ್ಮ ಟೀಮ್ ಇಂದ ಹ್ಯಾಪಿ ಇಲ್ಲ ಅಂದ್ರೆ ಗೇಮ್ ಸ್ಟಾರ್ಟ್ ಆಗೋ ಮುಂಚೆ ಆಪೋಸಿಟ್ ಟೀಮ್ ಪ್ಲೇಯರ್ ಜೊತೆ ಮ್ಯೂಚುವಲ್ ಆಗಿ ಟೀಮ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ. ಇಲ್ಲಿ ಕಾಂಗ್ಗೆ ಪೂರ್ತಿ ಭಯ ಆಗಿರುತ್ತೆ, ಯಾಕೆಂದ್ರೆ ಸಿಯೋಂಗ್ ತನ್ನನ್ನೇ ಕೊಲ್ಲೋಕೆ ಕಾಯ್ತಿದ್ದಾನೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಎಲ್ಲರೂ ಟೀಮ್ ಚೇಂಜ್ ಮಾಡ್ಕೋತಾರೆ. ಜಾಕ್ ಜೂನ್ ಹತ್ರ ಬಂದು, ನೀನ್ ಯಾರ ಜೀವನು ತೆಗಿಯೋದಕ್ಕೆ ಆಗಲ್ಲ, ಸೊ ನನ್ ಜೊತೆ ಟೀಮ್ ಚೇಂಜ್ ಮಾಡ್ಕೋ, ನೀನ್ ಜಸ್ಟ್ ಬಚ್ಚಿಟ್ಕೋ, ನಾನ್ ಯಾರನ್ನಾದ್ರೂ ಕೊಂದು ನಿನ್ನ ಹತ್ರ ಬರ್ತೀನಿ ಅಂತಾನೆ. ಜೂನ್ ಹಿ ಒಪ್ಕೊಂತಾಳೆ. ಕಿಯಾನ್ ತನ್ನ ತಾಯಿ ಜೊತೆ ಟೀಮ್ ಚೇಂಜ್ ಮಾಡ್ಕೊಳ್ತಾನೆ. ಕಾಂಗ್ ಎಲ್ಲರ ಹತ್ರ ಟೀಮ್ ಚೇಂಜ್ ಮಾಡ್ಕೊಳಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಸಿಯೋಂಗ್ ಅವನನ್ನೇ ಟಾರ್ಗೆಟ್ ಮಾಡ್ತಿರೋದ್ರಿಂದ ಯಾರೂ ಒಪ್ಕೊಳ್ಳಲ್ಲ. ಕಾಂಗ್ ಕೋಪದಲ್ಲಿ ಸಿಯೋಂಗ್ ಹೇಳ್ತಾನೆ, ನನ್ನನ್ನ ಆ ತರ ನೋಡ್ಬೇಡ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನಿನ್ನ ವರ್ಸ್ಟ್ ಪ್ಲಾನ್ ಇಂದಾನೆ ಎಲ್ಲರೂ ಸತ್ತಿತ್ತು. ಅಷ್ಟರಲ್ಲಿ ಗಾರ್ಡ್ ಬಂದು ಅವರನ್ನ ತಡಿತಾನೆ. ಇನ್ನೊಂದ್ ಕಡೆ ಆಫೀಸರ್ ಹಾಂಗ್ ಒಬ್ಬ ಹೊಸ ಡ್ರೋನ್ ಆಪರೇಟರ್ ಜೊತೆ ಐಲ್ಯಾಂಡ್ ಹುಡ್ಕೋಕೆ ಹೊರಡ್ತಾನೆ. ಅವನು ಉಸುಕ್ಗೆ ಕಾಲ್ ಮಾಡಿದಾಗ, ಉಸುಕ್ ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ ಅಂತಾನೆ. ಉಸುಕ್ ಯಾಕೆ ಹೋಗಲ್ಲ ಅಂದ್ರೆ ಅವನಿಗೆ ಕ್ಯಾಪ್ಟನ್ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಅವನ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡೋಕೆ ಅಲ್ಲೇ ಉಳ್ಕೊಳ್ತಾನೆ. ಈ ಕಡೆ ಬ್ಲೂ ಟೀಮ್ ನ ಗೇಮ್ ಏರಿಯಾ ಒಳಗಡೆ ಕಳಿಸ್ತಾರೆ. ಅವರಿಗೆ ಬಚ್ಚಿಟ್ಕೊಳ್ಳಕ್ಕೆ 2 ನಿಮಿಷ ಟೈಮ್ ಕೊಡ್ತಾರೆ. ಅವರೆಲ್ಲ ಒಂದು ಡಿಸಿಷನ್ ತಗೊಂತಾರೆ, ಯಾರಿಗೆ ಫಸ್ಟ್ ಹೊರಗಡೆ ಹೋಗೋ ದಾರಿ ಸಿಗುತ್ತೋ ಅವರು ಎಲ್ರಿಗೂ ಇನ್ಫಾರ್ಮ್ ಮಾಡ್ಬೇಕು ಅಂತ. ಆಮೇಲೆ ಎಲ್ರು ಹೈಡ್ ಆಗ್ತಾರೆ. ಕಿಯಾನ್ ತಾಯಿ, ಜೂನ್ ಹಿ ಮತ್ತು ಕ್ಯಾಟ್ ಒಟ್ಟಿಗೆ ಇರ್ತಾರೆ. ಹೊರಗಡೆ ಥಾನೋಸ್ ಫ್ರೆಂಡ್ ಜಾಕ್ ಗೆ ಹೇಳ್ತಾನೆ, ನಾವಿಬ್ರು ಸೇರಿ ಟೀಮ್ ಆಗಿ ಆಡೋಣ, ಯಾಕೆಂದ್ರೆ ಬ್ಲೂ ಟೀಮ್ ನವರು ಬದುಕೋಕೆ ನಮ್ಮನ್ನು ಕೊಲ್ಲೋಕೆ ಬರ್ತಾರೆ. ಜಾಕ್ ಅದಕ್ಕೆ ಒಪ್ಕೊಳ್ತಾನೆ. ಈಗ ಟೈಮ್ ಮುಗಿಯುತ್ತೆ. ರೆಡ್ ಟೀಮ್ ಒಳಗಡೆ ಎಂಟ್ರಿ ತಗೊಂತಾರೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವರಿಗೆ 30 ನಿಮಿಷ ಟೈಮ್ ಇರುತ್ತೆ. ಎಲಿಮಿನೇಷನ್ ಇಂದ ಬಚ್ಚಿಟ್ಕೊಳಕ್ಕೆ ಯಾರಾದ್ರೂ ಒಬ್ಬ ಬ್ಲೂ ಪ್ಲೇಯರ್ ನ ಸಾಯಿಸ್ಲೇಬೇಕು. ಅದಕ್ಕೆ ಅವರೆಲ್ಲ ಬ್ಲೂ ಟೀಮ್ ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸಿಯೋಂಗ್ ಕೂಡ ಒಬ್ನನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಅದ್ ನಮಗೂ ಕೂಡ ಗೊತ್ತಿರುತ್ತೆ ಅವನು ಯಾರನ್ನ ಹುಡುಕ್ತಿದ್ದಾನೆ ಅಂತ. ಎಲ್ಲಾ ಬ್ಲೂ ಪ್ಲೇಯರ್ಸ್ ತಮ್ಮ ಜೀವ ಉಳಿಸ್ಕೊಳಕ್ಕೆ ಓಡಾಡ್ತಾ ಇರ್ತಾರೆ. ತಮ್ಮ ಹತ್ರ ಇರೋ ಕೀಸ್ ಇಂದ ಡೋರ್ಸ್ ಓಪನ್ ಮಾಡಿ ಬಚ್ಚಿಟ್ಕೊಂತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಪ್ರತಿ ಡೋರ್ಗೂ 3 ತರಹದ ಕೀಸ್ ಇರುತ್ತೆ, ಸ್ಕ್ವೇರ್, ಟ್ರಯಾಂಗಲ್ ಮತ್ತು ಸರ್ಕಲ್. ಅಂದ್ರೆ ಒಬ್ಬನೇ ಪ್ಲೇಯರ್ ಎಲ್ಲಾ ಡೋರ್ ಓಪನ್ ಮಾಡಕ್ಕೆ ಆಗಲ್ಲ. ಇಲ್ಲಿ ಕ್ಯಾಟ್, ಜೂನ್ಹಿ ಮತ್ತು ಗಿಯಾನ್ ತಾಯಿ 3 ಹತ್ರ 3 ಡಿಫ್ರೆಂಟ್ ಕೀಸ್ ಇರುತ್ತೆ. ಅಷ್ಟರಲ್ಲಿ ಸಿಯೋಂಗ್ಗೆ ಕಾಂಗ್ ಕಾಣಿಸ್ತಾನೆ. ಅವನು ಅವನನ್ನ ಕೊಲ್ಲೋದಕ್ಕೆ ಹಿಂದೆ ಓಡ್ತಾನೆ. ಆದ್ರೆ ಅಲ್ಲಿ ಬೇರೆ ಪ್ಲೇಯರ್ ಇರ್ತಾನೆ. ಸಿಯೋಂಗ್ ಅವನನ್ನ ಕೊಲ್ಲಲ್ಲ. ಕೆಳಗಡೆ ನೋಡಿದಾಗ ಕಾಂಗ್ ಭಯದಿಂದ ನಿಂತಿರ್ತಾನೆ. ಆಮೇಲೆ ಅಲ್ಲಿಂದ ಓಡೋಗ್ತಾನೆ. ಜಾಕ್ ಮತ್ತು ಥಾನೋಸ್ ಫ್ರೆಂಡ್ ಪ್ಲಾನ್ ಮಾಡ್ತಾರೆ. ಜಾಸ್ತಿ ಜನರನ್ನ ಕೊಂದ್ರೆ ಬ್ಲೂ ಟೀಮ್ ನವರು ಸಾಯ್ತಾರೆ, ಮತ್ತೆ ಯಾರನ್ನು ಕೊಲ್ಲದೆ ಇರೋ ರೆಡ್ ಟೀಮ್ ನವರು ಎಲಿಮಿನೇಟ್ ಆಗ್ತಾರೆ. ಆಗ ಪ್ರೈಸ್ ಮನಿ ಇನ್ನೂ ಬೇಗ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಅವರೆಲ್ಲರನ್ನು ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಕ್ಯಾಟ್, ಜೂನ್ಹಿ ಮತ್ತು ಗಿಯಾನ್ ತಾಯಿ ಓಡ್ತಾ ಇರ್ತಾರೆ. ಅಷ್ಟರಲ್ಲಿ ಜೂನ್ಹಿ ಕೆಳಗಡೆ ಬಿದ್ದ್ಬಿಡ್ತಾಳೆ. ಎದುರುಗಡೆ ಒಬ್ಬ ರೆಡ್ ಪ್ಲೇಯರ್ ಬರ್ತಾನೆ. ಕ್ಯಾಟ್ ಅವಳನ್ನ ಉಳಿಸೋದಕ್ಕೆ ಅವನ ಜೊತೆ ಫೈಟ್ ಮಾಡಿ ಅವನ ಚಾಕುನಿಂದಲೇ ಅವನನ್ನ ಕೊಂದು ಬಿಡ್ತಾಳೆ. ಅವರೆಲ್ಲ ಸೇರಿ ಒಂದು ರೂಮ್ ಒಳಗಡೆ ಬರ್ತಾರೆ. ಜೂನ್ಹಿ ಕಾಲ್ಗೆ ಪೆಟ್ಟಾಗಿರೋದ್ರಿಂದ ಅವಳಿಗೆ ನಡೆಯೋಕೆ ಆಗ್ತಿರಲ್ಲ. ಸೊ ಅವರು ಅದೇ ರೂಮ್ ನಲ್ಲಿ ಇರೋದಕ್ಕೆ ಡಿಸೈಡ್ ಮಾಡ್ತಾರೆ. ಇನ್ನೊಂದು ಕಡೆ ಕಾಂಗ್ ಹಿಂದೆ ಒಬ್ಬ ರೆಡ್ ಪ್ಲೇಯರ್ ಬಿದ್ದಿರ್ತಾನೆ. ಕಾಂಗ್ ಮೆಟ್ಟಿಲ್ಗಳ ಹತ್ರ ಓಡಿ ಬರ್ತಾನೆ. ಆ ಪ್ಲೇಯರ್ ಅವನನ್ನ ಕೊಲ್ಲೋದಕ್ಕೆ ಬಂದಾಗ ಕಾಂಗ್ ಅವನನ್ನ ಕೆಳಗಡೆ ತಳ್ಳಿ ಬಿಡ್ತಾನೆ. ಅದರಿಂದ ಅವನು ಸತ್ತೋಗ್ತಾನೆ. ಕಾಂಗ್ ಅವನ ಚಾಕು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ತಾಂತ್ರಿಕ್ ಕೆಲವು ಪ್ಲೇಯರ್ಸ್ ಜೊತೆ ಮುಂದೆ ಹೋಗ್ತಾ ಇರ್ತಾಳೆ. ಅವಳು ಒಂದು ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಜಾಕ್ ಮತ್ತು ಥಾನೋಸ್ ಫ್ರೆಂಡ್ ಬಂದು ಅಲ್ಲಿದ್ದ ಎಲ್ಲರನ್ನು ಮುಗಿಸ್ಬಿಡ್ತಾರೆ. ಆದ್ರೆ ತಾಂತ್ರಿಕ್ ಮಾತ್ರ ಹೇಗೋ ಬಚ್ಚಿಟ್ಕೊಂಡು ಓಡ್ತಾಳೆ. ದಾರಿಯಲ್ಲಿ ಅವಳು ಕಾಂಗ್ಗೆ ಡಿಕ್ಕಿ ಹೊಡಿತಾಳೆ. ಕಾಂಗ್ ಅಲ್ಲಿಂದ ಓಡ್ತಾನೆ. ಆದ್ರೆ ಅವನ ಎದುರುಗಡೆ ಸಿಯೋಂಗ್ ಬಂದು ನಿಂತ್ಕೊಂತಾನೆ. ತಾಂತ್ರಿಕ್ ಹೇಳ್ತಾಳೆ, ನನ್ನನ್ ಬಿಟ್ಬಿಡು, ನೀನು ಯಾರನ್ನ ಹುಡುಕ್ತಿದ್ಯಾ ಅಂತ ನನಗ್ ಗೊತ್ತು. ಅವನ ಕಾಲಿಗೆ ಪೆಟ್ಟಾಗಿದೆ, ಬ್ಲಡ್ ಮಾರ್ಕ್ಸ್ ನೋಡ್ಕೊಂಡು ಆ ಕಡೆ ಹೋಗ್ತಿದ್ದಾನೆ ಅಂತ. ಅದಕ್ಕೆ ಸಿಯೋಂಗ್ ಅವಳನ್ ಬಿಟ್ಟು ಕಾಂಗ್ ಹಿಂದೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಿನ್ಸು ಬರ್ತಾನೆ. ಅವನಿಂದ ಬಚ್ಚಿಟ್ಕೊಳಕ್ಕೆ ತಾಂತ್ರಿಕ್ ಒಂದ್ ರೂಮ್ ಒಳಗಡೆ ಹೋಗ್ತಾಳೆ. ತಿರುಗಿ ನೋಡಿದಾಗ ಅಲ್ಲಿ ಎಕ್ಸಿಟ್ ಅಂತ ಬರ್ದಿರುತ್ತೆ. ಆದ್ರೆ ಆ ಡೋರ್ ಓಪನ್ ಆಗಲ್ಲ, ಯಾಕೆಂದ್ರೆ ಅದನ್ನ ಓಪನ್ ಮಾಡೋಕೆ 3 ತರದ ಕೀಸ್ ಬೇಕಾಗಿರುತ್ತೆ. ಈಗ ಗೇಮ್ ನಲ್ಲಿ ಕೇವಲ 10 ನಿಮಿಷ ಮಾತ್ರ ಬಾಕಿ ಇದೆ. ಇಲ್ಲಿ ಜೂನ್ಹಿಗೆ ಸಡನ್ ಆಗಿ ಲೇಬರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಗೇಮ್ ಏರಿಯಾದಲ್ಲಿ ಅವಳಿಗೆ ಮಗು ಕೂಡ ಆಗುತ್ತೆ. ಇದನ್ನ ನೋಡಿ ಅವರೆಲ್ಲ ತುಂಬಾ ಎಮೋಷನಲ್ ಆಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ರೆಡ್ ಪ್ಲೇಯರ್ ಬಂದು ಕ್ಯಾಟ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕ್ಯಾಟ್ ಅವನ ಜೊತೆ ಫೈಟ್ ಮಾಡ್ತಾ ಒಂದ್ ರೂಮ್ಗೆ ಬಂದು ಅವನನ್ನ ಸಾಯಿಸ್ತಾಳೆ. ಆಗ ಅವಳಿಗೆ ಹಿಂದೆ ಎಕ್ಸಿಟ್ ಡೋರ್ ಕಾಣಿಸುತ್ತೆ. ಅವಳ ಹತ್ರ ಇದ್ದ 3 ಕೀಸ್ ಹಾಕಿ ಡೋರ್ ಓಪನ್ ಮಾಡ್ತಾಳೆ. ಅವಳು ವಾಪಸ್ ಅವರಿಬ್ಬರ ಹತ್ರ ಬಂದು ಹೇಳ್ತಾಳೆ, ನನಗೆ ಹೊರಗಡೆ ಹೋಗೋ ದಾರಿ ಸಿಕ್ಕಿದೆ, ನಾವು ಇಲ್ಲಿಂದ ಹೋಗ್ಬೋದು ಅಂತ. ಆದ್ರೆ ಅಷ್ಟರಲ್ಲೇ ಹಿಂದೆಯಿಂದ ಯಾರೋ ಬಂದು ಅವಳನ್ನ ಸಾಯಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ಜಾಕ್. ಇದನ್ನ ನೋಡಿ ಜೂನ್ಹಿಗೆ ತುಂಬಾ ಶಾಕ್ ಆಗುತ್ತೆ. ಜಾಕ್ ಜೂನ್ಹಿ ಕೈಯಲ್ಲಿದ್ದ ಮಗುನ ನೋಡಿ ಎಮೋಷನಲ್ ಆಗಿ ಡೋರ್ ಲಾಕ್ ಮಾಡಿ ಹೊರಗಡೆ ಬರ್ತಾನೆ. ಗಿಯಾನ್ ತಾಯಿ ಕ್ಯಾಟ್ ಕಣ್ ಮುಚ್ಚಿಸ್ತಾರೆ. ಇಲ್ಲಿ ಪ್ಲೇಯರ್ ನಂಬರ್ 100 ರೆಡ್ ಪ್ಲೇಯರ್ಸ್ ನ ನೋಡಿ ಸತ್ತಿರೋ ತರ ಆಕ್ಟಿಂಗ್ ಮಾಡ್ತಾನೆ. ಗಾರ್ಡ್ಸ್ ಅವನು ನಿಜವಾಗ್ಲೂ ಸತ್ತಿದ್ದಾನೆ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ.
ಈ ಕಡೆ ತಾಂತ್ರಿಕ್ ಕೀಸ್ ಹುಡುಕ್ತಾ ಪ್ಲೇಯರ್ 100 ಹತ್ರ ಬಂದು ಅವನ ಕೀಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಸಡನ್ ಆಗಿ ಎದ್ದು ಬಿಡ್ತಾನೆ. ತಾಂತ್ರಿಕ್ ಅವನನ್ನ ಕರ್ಕೊಂಡು ಎಕ್ಸಿಟ್ ರೂಮ್ಗೆ ಬರ್ತಾಳೆ. ಪ್ಲೇಯರ್ 100 ತನ್ನ ಹತ್ರ ಇದ್ದ 2 ಕೀಸ್ನ ಡೋರ್ಗೆ ಹಾಕ್ತಾನೆ. ಆದ್ರೆ ಡೋರ್ ಓಪನ್ ಆಗಲ್ಲ. ಆಮೇಲೆ ತಾಂತ್ರಿಕ್ ತನ್ನ ಕೀ ಹಾಕಿ ಡೋರ್ ಓಪನ್ ಮಾಡ್ತಾಳೆ. ಆದ್ರೆ ಆ ಸೆಲ್ಫಿಶ್ ವ್ಯಕ್ತಿ ಅವಳನ್ನ ತಳ್ಳಿ ಕೀ ತಗೊಂಡು ತಾನೊಬ್ನೇ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂತಾನೆ. ತಾಂತ್ರಿಕ್ ಹೊರಗಡೆ ಕಿರಿಸ್ತಾ ಉಳ್ಕೊಂತಾಳೆ. ಇನ್ನೊಂದು ಕಡೆ ಸಿಯೋಂಗ್ ಬ್ಲಡ್ ಮಾರ್ಕ್ಸ್ ಫಾಲೋ ಮಾಡ್ತಾ ಮೆಟ್ಲುಗಳ ಹತ್ರ ಬರ್ತಾನೆ. ಅಲ್ಲಿ ಡೋರ್ ಹಿಂದೆ ಬಚ್ಚಿಟ್ಕೊಂಡಿದ್ದ ಕಾಂಗ್ ನ ನೋಡ್ಬಿಡ್ತಾನೆ. ಕಾಂಗ್ ಹೆದರಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನನ್ನು ಕ್ಷಮಿಸ್ಬಿಡು, ನಾನು ನಿಜವಾಗ್ಲೂ ಆ ಮ್ಯಾಗಜಿನ್ಸ್ ತರಬೇಕಿತ್ತು, ಆದ್ರೆ ನಾನು ತುಂಬಾ ಹೆದರ್ಕೊಂಡಿದ್ದೆ ಅಂತಾನೆ. ಸಿಯೋಂಗ್ ಹೇಳ್ತಾನೆ, ಇದೆಲ್ಲ ನಿನ್ನ ತಪ್ಪು, ನಿನ್ನಿಂದಾನೇ ಎಲ್ಲರೂ ಸತ್ತಿದ್ದು ಅಂತ ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಸಿಯೋಂಗ್ ಅವನನ್ನ ಕೊಲ್ಲೋಕ್ ಹೋಗ್ತಾನೆ. ಆದ್ರೆ ಕಾಂಗ್ ಸಡನ್ ಆಗಿ ಸಿಯೋಂಗ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ನೀನೇ ಎಲ್ರ ಜೀವ ತಗೊಂಡಿದ್ದು, ಇದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತ ಹೇಳಿ ಸಿಯೋಂಗ್ಗೆ ಬೈತಾನೆ. ಇದನ್ ಕೇಳಿ ಸಿಯೋಂಗ್ ಇನ್ನೂ ಕೋಪ ಬಂದು ಅವನನ್ನ ಸಿಕ್ಕಾಪಟ್ಟೆ ಹೊಡೆದು ಗಂಟ್ಲು ಹಿಸ್ಕಿ ಸಾಯಿಸ್ಬಿಡ್ತಾನೆ. ಇದೆಲ್ಲವನ್ನು ಫ್ರಂಟ್ ಮ್ಯಾನ್ ಕೂಡ ನೋಡ್ತಾ ಇರ್ತಾನೆ. ಈಗ ಕೇವಲ 3 ನಿಮಿಷ ಮಾತ್ರ ಬಾಕಿ ಇದೆ. ಇಲ್ಲಿ ಮಿನ್ಸು ತಾಂತ್ರಿಕ್ ನ ಕೊಂದಾಕ್ತಾನೆ. ಇನ್ನೊಂದು ಕಡೆ ಗಿಯಾನ್ ತಾಯಿ ಮತ್ತು ಜೂನ್ಹಿ ಎಲ್ಲಾ ಕೀಸ್ ತಗೊಂಡು ಎಕ್ಸಿಟ್ ರೂಮ್ಗೆ ಬರ್ತಾರೆ. ಗಿಯಾನ್ ತಾಯಿ ಕೀ ಹಾಕ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಗಿಯಾನ್ ಬರ್ತಾನೆ. ಅವನ್ ಹೇಳ್ತಾನೆ, ನಾನ್ ಇನ್ನೂ ಯಾರನ್ನೂ ಕೊಲ್ಲೋದಕ್ಕಾಗಿಲ್ಲ ಅಂತ. ಅವನ್ ತಾಯಿ ಹೇಳ್ತಾಳೆ, ಹಾಗಿದ್ರೆ ನೀನು ನನ್ನನ್ನು ಕೊಂದಾಕು ಅಂತ. ಆದ್ರೆ ಗಿಯಾನ್ಗೆ ತನ್ನ ತಾಯಿಯನ್ನ ಕೊಲ್ಲೋಕ್ಕಾಗಲ್ಲ. ಈ ಗ್ಯಾಪ್ ಅಲ್ಲಿ ಜೂನ್ಹಿ ಡೋರ್ ಓಪನ್ ಮಾಡಿ ಹೋಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಗಿಯಾನ್ ಅವಳನ್ನ ತಡೆದು ಕೊಲ್ಲೋದಕ್ಕೆ ಹೋಗ್ತಾನೆ. ಆಗ ಸಡನ್ ಆಗಿ ಹಿಂದೆಯಿಂದ ಗಿಯಾನ್ ತಾಯಿಯೇ ಅವನಿಗೆ ಸ್ಟ್ಯಾಬ್ ಮಾಡಿ ಕೊಂದಾಕ್ತಾಳೆ. ಇದ್ರ ಜೊತೆಗೆ ಟೈಮ್ ಮುಗಿಯುತ್ತೆ, ಗೇಮ್ ಎಂಡ್ ಆಗುತ್ತೆ. ಗಿಯಾನ್ ತಾಯಿ ತಾನು ಹೆತ್ತ ಮಗನನ್ನೇ ಕೊಂದಿದ್ದಕ್ಕೆ ತುಂಬಾ ಅಳ್ತಾಳೆ. ಆಮೇಲೆ ಗಾರ್ಡ್ಸ್ ಬಂದು ಗಿಯಾನ್ಗೆ ಶೂಟ್ ಮಾಡ್ತಾರೆ. ಈ ಕಡೆ ಸಿಯೋಂಗ್ ಎಲ್ರನ್ನು ತನ್ನಿಂದಾನೇ ಸತ್ತಿದ್ದು ಅನ್ಕೊಂಡು ಚಾಕುವಿನಿಂದ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆದ್ರೆ ಗಾರ್ಡ್ಸ್ ಬಂದು ತಡೆದು ಅವನನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಇದ್ರೊಂದಿಗೆ ಎಪಿಸೋಡ್ 2 ಎಂಡ್ ಆಗುತ್ತೆ. ಎಪಿಸೋಡ್ 3 ಸ್ಟಾರ್ಟ್ ಆದಾಗ ಗಾರ್ಡ್ಸ್ ಬಂದು ಎಲಿಮಿನೇಟ್ ಆಗಿದ್ದ ಪ್ಲೇಯರ್ಸ್ ನ ಡೆಡ್ ಬಾಡೀಸ್ ತಗೊಂಡ್ ಹೋಗ್ತಾರೆ. ಯಾರು ಟಾಸ್ಕ್ ಕಂಪ್ಲೀಟ್ ಮಾಡಿಲ್ವೋ ಅವರೆಲ್ಲರನ್ನು ಶೂಟ್ ಮಾಡ್ತಾರೆ. ಆದ್ರೆ ಆಕ್ಚುಲ್ ಆಗಿ ಇವರು ಗಾರ್ಡ್ಸ್ ಅಲ್ಲ, VIPs. ಅವ್ರು ಕೇವಲ ಮಜಾ ತಗೊಳ್ಳೋದಕ್ಕೆ ಆ ಪ್ಲೇಯರ್ಸ್ ನ ಶೂಟ್ ಮಾಡಿರ್ತಾರೆ. ಆಮೇಲೆ ಸೀನ್ ಹಾಲ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ತಾನೋಸ್ ಫ್ರೆಂಡ್ದು ಮೆಡಿಸಿನ್ ಮಿಸ್ ಆಗಿರುತ್ತೆ. ಅವನು ಗಾರ್ಡ್ಸ್ಗೆ ನನ್ನ ಇಂಪಾರ್ಟೆಂಟ್ ಥಿಂಗ್ ಒಂದು ಗೇಮ್ ಏರಿಯಾದಲ್ಲಿ ಉಳ್ಕೊಂಡಿದೆ ಅಂತ ಕೇಳಿದ್ರು ಅವರು ಅವನನ್ನ ಬಿಡಲ್ಲ. ಆದ್ರೆ ಆ ಮೆಡಿಸಿನ್ ನ ಮಿನ್ಸು ತಗೊಂಡಿರ್ತಾನೆ. ಗೇಮ್ ನಡ್ಸೋರು ಸಿಯೋಂಗ್ಗೆ ಮತ್ತೆ ಹ್ಯಾಂಡ್ ಕಫ್ ಹಾಕ್ತಾರೆ. ಆಮೇಲೆ ನಾವು ನ್ಯೂಲ್ನ ನೋಡ್ತೀವಿ. ಅವಳು ಪಾರ್ಕ್ಗೆ ತನ್ನ ಬ್ಲಡ್ ಕೊಡ್ತಿದ್ದಾಳೆ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾನೆ. ಪಾರ್ಕ್ಗೆ ಪ್ರಜ್ಞೆ ಬಂದ ತಕ್ಷಣ ನ್ಯೂಲ್ ಆ ಡಾಕ್ಟರ್ಗೆ ಶೂಟ್ ಮಾಡಿ ಕೊಂದಾಕ್ತಾಳೆ. ಆ ಡಾಕ್ಟರ್ ಬಟ್ಟೆನ ಪಾರ್ಕ್ಗೆ ಹಾಕಿ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಪಾರ್ಕ್ ಕೇಳ್ತಾನೆ, ನೀನ್ ನನಗೆ ಯಾಕೆ ಹೆಲ್ಪ್ ಮಾಡ್ತಾ ಇದೀಯಾ ಅಂತ. ಆದ್ರೆ ಅವಳು ಏನು ಹೇಳ್ದೆ ಅವನನ್ನ ಗಾರ್ಡ್ 16 ರೂಮ್ಗೆ ಕಳಿಸ್ತಾಳೆ. ಮತ್ತೊಂದು ಕಡೆ ಗಾರ್ಡ್ಸ್ ಹಾಲ್ಗೆ ಬಂದು 4th ಗೇಮ್ನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. 4th ಗೇಮ್ನಲ್ಲಿ ಟೋಟಲ್ 35 ಮೆಂಬರ್ಸ್ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಕೇವಲ 25 ಮೆಂಬರ್ಸ್ ಉಳಿದಿದ್ದಾರೆ. ಈಗ ಪ್ರೈಸ್ ಮನಿ 43.1 ಬಿಲಿಯನ್ ವಾನ್ ಆಗಿದೆ. ಅಂದರೆ ಪ್ರತಿಯೊಬ್ಬರಿಗೂ 1.7 ಬಿಲಿಯನ್ ವಾನ್ ಸಿಗುತ್ತೆ. ನಂತರ ಮತ್ತೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಸಲ ತಾನೋಸ್ ಫ್ರೆಂಡ್ X ಪ್ರೆಸ್ ಮಾಡ್ತಾನೆ. ಆದರೆ ಮಿನ್ಸು 0 ಪ್ರೆಸ್ ಮಾಡಿಬಿಡ್ತಾನೆ. ತುಂಬ ಜನ ದುರಾಸೆಯಿಂದ ಗೇಮ್ ಕಂಟಿನ್ಯೂ ಮಾಡೋಕೆ ವೋಟ್ ಮಾಡಿರ್ತಾರೆ. ಆಗ ಗಿಯಾನ್ ತಾಯಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ, ಗೇಮ್ನ ಇಲ್ಲೇ ಸ್ಟಾಪ್ ಮಾಡಿ, ನಿಮಗೆ ಈ ಅಮೌಂಟ್ ಕಮ್ಮಿ ಅನ್ಸಿದ್ರೆ ನನ್ನ ಪಾಲಿನ ದುಡ್ಡನ್ನು ಕೂಡ ನೀವೇ ತಗೊಳ್ಳಿ. ನಾನು ನನ್ನ ಲೈಫ್ನಲ್ಲಿ ಬದುಕಿ ಮುಗಿಸಿದ್ದೀನಿ, ಆದರೆ ಈ ತಾಯಿ ಮಗು ನೆಮ್ಮದಿಯಾಗಿ ಇಲ್ಲಿಂದ ಹೋಗಬೇಕು, ಪ್ಲೀಸ್ ಭಿಕ್ಷೆ ಬೇಡ್ತೀನಿ ಅಂತಾಳೆ. ಆದರೆ ಯಾರೂ ಕೇಳಲ್ಲ. ಗೇಮ್ ಕಂಟಿನ್ಯೂ ಮಾಡೋರ ವೋಟೇ ಜಾಸ್ತಿ ಆಗುತ್ತೆ. ಲಾಸ್ಟ್ ವೋಟ್ ಸಿಯೋಂಗ್ದಿರುತ್ತೆ, ಆದರೆ ಅವನು ಈ ಸಲನೂ ವೋಟ್ ಮಾಡಲ್ಲ. ಈ ಕಡೆ ಗಾರ್ಡ್ಸ್ ಆಪರೇಟಿಂಗ್ ರೂಮ್ಗೆ ಬರ್ತಾರೆ. ಅಲ್ಲಿ ಅವರಿಗೆ 3 ಗಾರ್ಡ್ಸ್ನ ಡೆಡ್ ಬಾಡಿ ಸಿಗುತ್ತೆ. ಒಬ್ಬ ಗಾರ್ಡ್ ತನ್ನ ಲೀಡರ್ಗೆ ಹೇಳ್ತಾನೆ, ನಮ್ಗನ್ಸುತ್ತೆ ಇದು ಗಾರ್ಡ್ 16 ಮಾಡಿರೋ ಕೆಲಸ ಅಂತ. ಇದನ್ನ ಕೇಳಿ ಲೀಡರ್ ಕಂಟ್ರೋಲ್ ರೂಮ್ಗೆ ಹೋಗಿ ಗಾರ್ಡ್ 16 ರೂಮ್ನ ಫುಟೇಜ್ ಚೆಕ್ ಮಾಡ್ತಾನೆ. ಆದರೆ ಅವನು ರೂಮ್ನಲ್ಲೇ ಇರ್ತಾನೆ. ಆಮೇಲೆ ಲೀಡರ್ಸ್ ಗಾರ್ಡ್ಸ್ಗೆ ಆರ್ಡರ್ ಮಾಡ್ತಾನೆ, ಲೈಟ್ಸ್ ಆಫ್ ಆದ ತಕ್ಷಣ ನಂಬರ್ 16ನ ನನ್ನ ಹತ್ರ ಕರ್ಕೊಂಡು ಬನ್ನಿ, ಮತ್ತೆ ನಂಬರ್ 11 ಎಲ್ಲಿದ್ದಾಳೆ ಅಂತ ಹುಡುಕಿ ಅಂತ. ಅಷ್ಟರಲ್ಲೇ ನಂಬರ್ 11 ಅಲ್ಲಿಗೆ ಬಂದು ಅವನಿಗೆ ಗನ್ ಪಾಯಿಂಟ್ ಮಾಡ್ತಾಳೆ. ಲೀಡರ್ ಕೇಳ್ತಾನೆ, ಆಪರೇಷನ್ ಟೀಮ್ನ ನೀನೇ ಕೊಂದಿದ್ದು ಅಲ್ವಾ ನ್ಯೂಲ್? ಅವಳು ಹೌದು ಅಂತಾಳೆ. ಲೀಡರ್ ಹೇಳ್ತಾನೆ, ಹೀಗೆ ಮಾಡಿ ನೀನು ನಿನ್ನ ಜೀವನೇ ರಿಸ್ಕಿಗೆ ಇಟ್ಕೊಂಡಿದ್ಯಾ, ಆದರೆ ನ್ಯೂಲ್ ಈಗ ರಿಸ್ಕ್ನಲ್ಲಿ ಇರೋದು ನನ್ನ ಜೀವ ಅಲ್ಲ, ನಿನ್ನ ಜೀವ ಅಂತಾಳೆ. ಲೀಡರ್ಗೆ ಅವಳು ತನಗೆ ಮತ್ತೆ ಗಾರ್ಡ್ 16ಗೆ ಇಲ್ಲಿಂದ ಎಸ್ಕೇಪ್ ಮಾಡಿಸೋಕೆ ಹೇಳ್ತಾಳೆ. ಸೀನ್ ಬೋಟ್ಗೆ ಶಿಫ್ಟ್ ಆಗುತ್ತೆ. ಊಸುಕ್ ಆಫೀಸರ್ ಹಾಂಗೆ ಹೇಳ್ತಾನೆ, ನಾನು ಕ್ಯಾಪ್ಟನ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಅವನ ಮನೆ ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿಲ್ಲ, ಮತ್ತೆ ಇಲ್ಲಿ ಯಾರಿಗೂ ಆ ಕ್ಯಾಪ್ಟನ್ ಯಾರು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಆದರೆ ಹ್ವಾಂಗ್ ಇದರಿಂದ ಕ್ಯಾಪ್ಟನ್ ಡ್ರೋನ್ ಹಾಳು ಮಾಡಿದ್ದಾನೆ ಅಂತ ಪ್ರೂವ್ ಆಗಲ್ಲ ಅಂತಾನೆ.
ಊಸುಕ್ ನಾನು ಅವನ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ, ನೀನು ಕ್ಯಾಪ್ಟನ್ ಮೇಲೆ ಕಣ್ಣಿಟ್ಟಿರು ಅಂತ ಕಾಲ್ ಕಟ್ ಮಾಡ್ತಾನೆ. ನಂತರ ಅವನು ಡ್ರೋನ್ ಮಾನಿಟರ್ ನಲ್ಲಿ ನೋಡಿದಾಗ ಅವನಿಗೆ ಆ ಐಲ್ಯಾಂಡ್ ಕಾಣಿಸುತ್ತೆ. ಎಲ್ಲಿ ಫ್ರಂಟ್ ಮ್ಯಾನ್ ಅವನಿಗೆ ಶೂಟ್ ಮಾಡಿದ್ನೋ ಅದೇ ಐಲ್ಯಾಂಡ್. ಅವನು ಕ್ಯಾಪ್ಟನ್ಗೆ ಬೋಟ್ ಅನ್ನು ಆ ಐಲ್ಯಾಂಡ್ ಹತ್ರ ತಗೊಳಕ್ಕೆ ಹೇಳ್ತಾನೆ. ಕ್ಯಾಪ್ಟನ್ ಅಲ್ಲಿಗೆ ಹೋಗೋದು ಡೇಂಜರಸ್ ಅಂದ್ರೂ ಹಾಂಗ್ ಬಿಡಲ್ಲ. ಇಲ್ಲಿ ಗೇಮ್ ನಲ್ಲಿ ಗಿಯಾನ್ ತಾಯಿ ಜೂನ್ ಹೀಗೆ ಫುಡ್ ಕೊಟ್ಟು ಹೇಳ್ತಾಳೆ, ನಿನ್ನ ಮಗುವಿಗೋಸ್ಕರ ಆದ್ರೂ ನೀನು ಊಟ ಮಾಡಬೇಕು. ಜೂನ್ ಹಿ ಹೇಳ್ತಾಳೆ, ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾನೇ ನೀವು ನಿಮ್ಮ ಮಗನನ್ನ ಕಳ್ಕೊಂಡ್ರಿ. ಅದಕ್ಕೆ ಗಿಯಾನ್ ತಾಯಿ, ಆ ಥರ ಏನು ಯೋಚನೆ ಮಾಡಬೇಡ, ಇನ್ಮೇಲೆ ನೀನು ಕೇವಲ ಈ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕು ಅಂತಾಳೆ. ಇನ್ನೊಂದು ಕಡೆ ಆಫೀಸರ್ ಹಾಂಗ್ ಆ ಐಲ್ಯಾಂಡ್ಗೆ ರೀಚ್ ಆಗ್ತಾನೆ. ಅವನು ತನ್ನ ಟೀಮ್ಗೆ ಹೇಳ್ತಾನೆ, ಇದೇ ಜಾಗದಲ್ಲಿ ನನಗೆ ಶೂಟ್ ಮಾಡಿದ್ದು, ಗೇಮ್ ನಡೆಯೋ ಐಲ್ಯಾಂಡ್ ಕೂಡ ಇಲ್ಲೇ ಹತ್ರದಲ್ಲೇ ಇರಬೇಕು ಅಂತ. ಆದರೆ ಅವನ ಟೀಮ್ ಮೆಂಬರ್ ಸದ್ಯಕ್ಕೆ ವಾಪಸ್ ಬರೋಕೆ ಹೇಳ್ತಾನೆ. ಗೇಮ್ನಲ್ಲಿ ಗಿಯಾನ್ ತಾಯಿ ಸಿಯೋಂಗ್ ಹತ್ರ ಹೇಳ್ತಾಳೆ, ಇಲ್ಲಿ ನಡೆದಿದ್ದಕ್ಕೆ ನೀನು ಜವಾಬ್ದಾರಿ ಅಲ್ಲ, ನಿನ್ನನ್ನು ನೀನು ಬ್ಲೇಮ್ ಮಾಡ್ಕೋಬೇಡ, ಲೈಫ್ ತುಂಬ ಅನ್ಫೇರ್, ನಾನು ನನ್ನ ಸ್ವಂತ ಮಗನನ್ನೇ ನನ್ನ ಕೈಯಾರೆ ಕೊಂದೆ ಅಂತ ಅಳ್ತಾಳೆ. ಅವಳು ಸಿಯೋಂಗ್ ಹತ್ರ ಜೂನ್ ಹಿ ಮತ್ತು ಅವಳ ಮಗುವನ್ನ ಇಲ್ಲಿಂದ ಸೇಫ್ ಆಗಿ ಹೊರಗೆ ಕಳಿಸೋಕೆ ಹೆಲ್ಪ್ ಕೇಳ್ತಾಳೆ. ಆದರೆ ಸಿಯೋಂಗ್, ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ನಾನು ಈಗ ಮೊದಲಿನ ಥರ ಇಲ್ಲ ಅಂತಾನೆ. ಆದರೂ ಅವಳು ತುಂಬ ರಿಕ್ವೆಸ್ಟ್ ಮಾಡ್ತಾಳೆ. ಮತ್ತೊಂದು ಕಡೆ ಊಸುಕ್ ತನ್ನ ಒಬ್ಬ ಫ್ರೆಂಡ್ ಜೊತೆ ಕ್ಯಾಪ್ಟನ್ ಮನೆಗೆ ಹೋಗ್ತಾನೆ. ಅವನು ಒಬ್ಬನೇ ಒಳಗಡೆ ಹೋದಾಗ ಒಂದು ನಾಯಿ ಅವನ ಮೇಲೆ ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಊಸುಕ್ ಡೋರ್ ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋದಾಗ ಗೋಡೆ ಮೇಲೆ ಕ್ಯಾಪ್ಟನ್ ಫೋಟೋಸ್ ಇರುತ್ತೆ. ಆ ಫೋಟೋದಲ್ಲಿ ಅವನು ಆ ರೆಕ್ರೂಟರ್ ಜೊತೆ ಇರ್ತಾನೆ, ಯಾರು ಎಲ್ಲರಿಗೂ ಗೇಮ್ ಕಾರ್ಡ್ ಕೊಡ್ತಾರೋ ಅವನ ಜೊತೆ. ಊಸುಕ್ ಇದನ್ನು ನೋಡ್ತಾ ಇರಬೇಕಾದ್ರೆ ಆ ನಾಯಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಅವನು ಅದಕ್ಕೆ ಶೂಟ್ ಮಾಡ್ತಾನೆ. ಆಮೇಲೆ ಅವನು ಹೊರಗಡೆ ಬಂದಾಗ ಅವನಿಗೆ ಡಾಗ್ ಹೌಸ್ ಕಾಣಿಸುತ್ತೆ. ಅದನ್ನು ಸರಿಸಿ ನೋಡಿದಾಗ ಕೆಳಗಡೆ ತುಂಬ ದುಡ್ಡು ಮತ್ತು ಒಂದು ಬ್ಯಾಗ್ನಲ್ಲಿ ಪಿಂಕ್ ಸೋಲ್ಜರ್ ಸೂಟ್ ಸಿಗುತ್ತೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಪೊಲೀಸ್ ಬಂದುಬಿಡ್ತಾರೆ. ಇಲ್ಲಿ ಲೀಡರ್ ಗಾರ್ಡ್ 11ಗೆ ಹೊರಗೆ ಹೋಗೋ ಕೀ ಕೊಡ್ತಾನೆ ಮತ್ತು ಗಾರ್ಡ್ಸ್ಗೆ ಹೇಳ್ತಾನೆ, ಆಪ್ರೇಷನ್ ರೂಮ್ಗೆ ಹೋಗಿ ಮತ್ತೊಮ್ಮೆ ಚೆಕ್ ಮಾಡಿ, ನಾವು ಏನೋ ಮಿಸ್ ಮಾಡ್ತಿದ್ದೀವಿ ಅನಿಸುತ್ತೆ ಅಂತ. ಗಾರ್ಡ್ಸ್ ಅಲ್ಲಿಗೆ ಹೋಗಿ ಆ ಪ್ಲೇಯರ್ ಬಾಡಿನ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ, ಅಂದರೆ ನ್ಯೂಲ್ ಪ್ಲೇಯರ್ 246ಗೆ ಡಾಕ್ಟರ್ ಬಟ್ಟೆ ಹಾಕಿ ಎಸ್ಕೇಪ್ ಮಾಡಿಸಿದಾಳೆ ಅಂತ ಲೀಡರ್ಗೆ ಅರ್ಥ ಆಗುತ್ತೆ. ರಾತ್ರಿ ಗಾರ್ಡ್ಸ್ ಒಂದು ಕಾಫಿನ್ ತಗೊಂಡು ಹಾಲ್ಗೆ ಬರ್ತಾರೆ. ನೋಡಿದ್ರೆ ಗಿಯಾನ್ ತಾಯಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದನ್ನ ನೋಡಿ ಸಿಯೋಂಗ್ ಮತ್ತು ಜೂನ್ ಹಿ ತುಂಬಾ ಅಳ್ತಾರೆ. ಗಾರ್ಡ್ಸ್ ಆ ಬಾಡಿನ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಎಲ್ಲರೂ ಗೇಮ್ ಹಾಲ್ಗೆ ಹೋಗ್ತಾ ಇರ್ತಾರೆ. ಜೂನ್ ಹಿ ತನ್ನ ಮಗುನ ಅಲ್ಲೇ ಬಿಟ್ಟು ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಮಗು ಅಳೋಕೆ ಸ್ಟಾರ್ಟ್ ಮಾಡಿದಾಗ ಅವಳು ಮಗುನ ತನ್ನ ಜೊತೆಯಲ್ಲೇ ಗೇಮ್ ಹಾಲ್ಗೆ ಕರ್ಕೊಂಡು ಬರ್ತಾಳೆ. ಜೂನ್ ಹೀಗೆ ಕಾಲಿಗೆ ಪೆಟ್ಟಾಗಿದ್ರಿಂದ ಅವಳಿಗೆ ಸರಿಯಾಗಿ ನಡೆಯೋಕೆ ಆಗ್ತಿರಲ್ಲ. ಅದಕ್ಕೆ ಸಿಯೋಂಗ್ ಅವಳ ಹತ್ರ ಮಗುನ ತಗೊತಾನೆ. ಆಮೇಲೆ ಗೇಮ್ ಅನೌನ್ಸ್ ಮಾಡ್ತಾರೆ. ಈ ಗೇಮ್ ಹೆಸರು ಜಂಪ್ ರೋಪ್. ಅವರು 20 ನಿಮಿಷದ ಒಳಗಡೆ ಹಗ್ಗಕ್ಕೆ ಟಚ್ ಆಗದೆ ಆ ಕಡೆ ಹೋಗಬೇಕು. ಯಾರು ಫಸ್ಟ್ ಹೋಗಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೋಬಹುದು. VIP ಇದೆಲ್ಲವನ್ನು ನೋಡ್ತಾ ಇರ್ತಾರೆ. ಒಬ್ಬ VIP ಹೇಳ್ತಾನೆ, ಪ್ಲೇಯರ್ 222 ಅಂದರೆ ಜೂನ್ ಹೀಗೆ ಕಾಲಿಗೆ ಪೆಟ್ಟಾಗಿದೆ, ಅವಳು ಹೇಗೆ ಆಡ್ತಾಳೆ ಅಂತ. ಅದಕ್ಕೆ ಒಬ್ಬ ತಾಯಿ ತನ್ನ ಮಗುವನ್ನ ಉಳಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಅಂತಾನೆ. ಅವರು ಆ ಮಗುವಿಗೂ ಗೇಮ್ ಆಡ್ಸೋಕೆ ಡಿಸೈಡ್ ಮಾಡ್ತಾರೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ಆದರೆ ಹೆದರ್ಕೊಂಡು ಯಾರೂ ಮುಂದೆ ಹೋಗಲ್ಲ. ಜಾಕ್ ಜೂನ್ ಹೀಗೆ ಹೇಳ್ತಾನೆ, ನಾವಿಬ್ರು ಒಟ್ಟಿಗೆ ಹೋಗೋಣ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ಜೂನ್ ಹಿ ಮಗುವಿನ ಕತೆ ಏನು ಅಂತ ಕೇಳಿದಾಗ ಜಾಕ್ 20 ನಿಮಿಷದಲ್ಲಿ ಗೇಮ್ ಮುಗಿಯುತ್ತೆ, ಅಲ್ಲಿವರೆಗೂ ಮಗು ಇಲ್ಲೇ ಇರಲಿ, ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಅಂತಾನೆ. ಅಷ್ಟರಲ್ಲಿ ಗಾರ್ಡ್ ಹೇಳ್ತಾನೆ, ಟೈಮ್ ಮುಗಿದ ಮೇಲೆ ಬ್ರಿಡ್ಜ್ನ ಈ ಕಡೆ ಯಾರು ಇರ್ತಾರೋ ಅವರು ಎಲಿಮಿನೇಟ್ ಆಗ್ತಾರೆ. ಜೂನ್ ಹಿ ಇದು ಸಣ್ಣ ಮಗು, ಪ್ಲೇಯರ್ ಅಲ್ವಲ್ಲ ಅಂದಾಗ ಗಾರ್ಡ್ ಗೇಮ್ನಲ್ಲಿ ಯಾರಿದಾರೋ ಅವರೆಲ್ಲ ಆಡಲೇಬೇಕು ಅಂತಾನೆ. ಸಿಯೋಂಗೆ ತುಂಬ ಕೋಪ ಬರುತ್ತೆ. 2 ನಿಮಿಷ ಮುಗಿದ್ರು ಯಾರೂ ಮುಂದೆ ಹೋಗಲ್ಲ. ಆಗ ಮಿನ್ಸು ಥಾನೋಸ್ ಫ್ರೆಂಡ್ ಹತ್ರ ಬಂದು ಅವನಿಗೆ ಮೆಡಿಸಿನ್ ತೋರಿಸಿ, ನೀನು ಇದನ್ನೇ ಅಲ್ವಾ ಹುಡುಕ್ತಾ ಇದ್ದಿತ್ತು ಅಂತ ಅದನ್ನು ಬ್ರಿಡ್ಜ್ ಮೇಲೆ ಬಿಸಾಡ್ತಾನೆ. ಅವನು ತಗೊಳ್ಳೋದಕ್ಕೆ ಬ್ರಿಡ್ಜ್ ಮೇಲೆ ಜಂಪ್ ಮಾಡ್ತಾನೆ. ಅವನು ಮುಂದೆ ಹೋಗ್ತಾನೆ. ಅಲ್ಲಿದ್ದ ಒಂದು ಲಾಕೆಟ್ ತಗೊಂಡು ಓಪನ್ ಮಾಡಿದ್ರೆ ಅದು ಖಾಲಿ ಇರುತ್ತೆ. ಅಷ್ಟರಲ್ಲೇ ಹಗ್ಗ ಬಂದು ಟಚ್ ಆಗಿ ಅವನು ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಎಲ್ಲರೂ ತುಂಬ ಹೆದರ್ತಾರೆ. ಜೂನ್ ಹಿ ಸಿಯೋಂಗೆ ಹೇಳ್ತಾಳೆ, ಪ್ಲೀಸ್ ಇವನನ್ನ ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ಮಗುನ ತನ್ನ ಜಾಕೆಟ್ನಲ್ಲಿ ಸುತ್ತಿ ಸಿಯೋಂಗೆ ಕೊಡ್ತಾಳೆ. ಸಿಯೋಂಗ್, ನಾನು ಮಗುನ ಅಲ್ಲಿ ಬಿಟ್ಟು ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ವಾಪಸ್ ಬರ್ತೀನಿ ಅಂತ ಮಗುನ ತಗೊಂಡು ಬ್ರಿಡ್ಜ್ ಮೇಲೆ ಹತ್ತಿ ಹಗ್ಗದಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಬ್ರಿಡ್ಜ್ ಬ್ರೋಕನ್ ಆಗಿರುತ್ತೆ. ಆದರೂ ಅವನು ಕಷ್ಟಪಟ್ಟು ಜಂಪ್ ಮಾಡಿ ಬ್ರಿಡ್ಜ್ ಕ್ರಾಸ್ ಮಾಡ್ತಾನೆ ಮತ್ತು ಗೇಮ್ ಪಾಸ್ ಆಗ್ತಾನೆ. ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಸಿಯೋಂಗ್ ಜೂನ್ ಹೀಗೆ ನಾನು ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದೀನಿ ಅಂತ ಮಗುನ ಸೈಡ್ನಲ್ಲಿಟ್ಟು ಹೊರಡ್ತಾನೆ. ಆದರೆ ಅಷ್ಟರಲ್ಲಿ ಬೇರೆ ಪ್ಲೇಯರ್ಸ್ ಬರ್ತಾ ಇರೋದ್ರಿಂದ ಅವನಿಗೆ ವಾಪಸ್ ಹೋಗೋಕ್ಕೆ ಆಗಲ್ಲ. ತುಂಬ ಜನ ಪ್ಲೇಯರ್ಸ್ ಬ್ರಿಡ್ಜ್ ಹತ್ತಿ ಮುಂದೆ ಬರ್ತಾರೆ. ಪ್ಲೇಯರ್ 96 ಆ ಕಡೆ ಬರ್ತಾನೆ. ಇನ್ನೊಬ್ಬ ಪ್ಲೇಯರ್ ಮುಂದೆ ಬಂದಾಗ ಪ್ಲೇಯರ್ 96 ಅವನನ್ನು ಕೆಳಗಡೆ ತಳ್ಳಿ ಕೊಂದು ಬಿಡ್ತಾನೆ.
ಸಿಯೋಂಗ್ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಅವನು ಇದೇ ಗೇಮ್ ಅಂತಾನೆ. ಇದರೊಂದಿಗೆ ಎಪಿಸೋಡ್ 3 ಎಂಡ್ ಆಗುತ್ತೆ. ಎಪಿಸೋಡ್ 4 ಸ್ಟಾರ್ಟ್ ಆದಾಗ ಪ್ಲೇಯರ್ 96 ಮುಂದೆ ಬರೋ ಪ್ಲೇಯರ್ಸ್ನೆಲ್ಲ ಕೆಳಗಡೆ ತಳ್ತಿರ್ತಾನೆ. ಅವನು ಸಿಯೋಂಗ್ಗೆ ಹೇಳ್ತಾನೆ, ನಾವು ಯಾರನ್ನು ಮುಂದೆ ಬರೋದಕ್ಕೆ ಬಿಡೋದು ಬೇಡ, ಆಮೇಲೆ ನಾವಿಬ್ರೇ ಎಕ್ಸ್ ಬಟನ್ ಪ್ರೆಸ್ ಮಾಡಿ ಪ್ರೈಸ್ ಮನಿನ ಅರ್ಧ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ. ಸಿಯೋಂಗ್ ಸಾಕು ನಿಲ್ಸು ಅಂದ್ರು ಅವನು ಕೇಳಲ್ಲ. ಇದರಿಂದ ಬೇರೆ ಪ್ಲೇಯರ್ಸ್ ಮುಂದೆ ಬರೋಕಾಗದೆ ಕೆಲವರು ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಸಿಯೋಂಗ್ಗೆ ಕೋಪ ಬಂದು ಹಿಂದೆ ಹೋಗು, ಇಲ್ಲಾಂದ್ರೆ ನಿನ್ನನ್ನೇ ಕೆಳಗಡೆ ತಳ್ತೀನಿ ಅಂತಾನೆ. ಆಗ ಅವನು ಹೆದರಿ ಹಿಂದೆ ಹೋಗ್ತಾನೆ. ಬ್ರಿಡ್ಜ್ ಮೇಲಿದ್ದ ಪ್ಲೇಯರ್ಸ್ ಎಲ್ಲ ಈ ಕಡೆ ಬರ್ತಾರೆ. ಈಗ ಜಾಕ್ ಜೂನ್ಹಿ ಹತ್ರ ಬಂದು ನನ್ನ ಜೊತೆ ಬಾ, ಇಬ್ರು ಸೇರಿ ಇಲ್ಲಿಂದ ಹೋಗೋಣ ಅಂತಾನೆ. ಆದರೆ ಜೂನ್ಹಿ, ನೀನು ಯಾಕೆ ಹಾಗೆ ಮಾಡಿದೆ, ಕ್ಯಾಟ್ನ ಯಾಕೆ ಕೊಂದೆ, ಅವಳು ನನ್ನ ಮತ್ತೆ ನನ್ನ ಮಗುವಿನ ಜೀವ ಉಳಿಸಿದ್ಲು, ಆದರೆ ನೀನು ಅವಳನ್ನೇ ಕೊಂದೆ ಅಂತಾಳೆ. ಜಾಕ್ ಹೇಳ್ತಾನೆ, ನೀನು ಅವಳ ಜೊತೆ ಇದೀಯಾ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ನಿನ್ನನ್ನೇ ಹುಡುಕ್ತಿದ್ದೆ, ನಾನು ಕೇವಲ ನಿನ್ನ ಮತ್ತೆ ಮಗುವಿನ ಜೊತೆ ಇಲ್ಲಿಂದ ಹೋಗೋಕ್ಕೆ ಬಯಸ್ತೀನಿ. ಆಗ ಜೂನಿ ತನ್ನ ಕಾಲನ್ನು ತೋರಿಸಿ, ಈಗ ಏನು ಮಾಡ್ತೀಯಾ, ಎತ್ಕೊಂಡು ಹೋಗ್ತೀಯಾ ಅಂತಾಳೆ. ಆದರೆ ಜಾಕ್ ಹತ್ರ ಯಾವುದೇ ರಿಪ್ಲೈ ಇರಲಿಲ್ಲ. ಜೂನ್ಹಿ, ಈ ಮಗು ಕೇವಲ ನಂದು, ನಿನ್ನಂಥ ಕೀಳು ಮನುಷ್ಯನ ಜೊತೆ ನಮಗೆ ಯಾವುದೇ ಸಂಬಂಧ ಇಲ್ಲ, ನಿನ್ನ ಮುಖ ನಮಗೆ ಮತ್ತೆ ತೋರಿಸ್ಬೇಡ ಅಂತಾಳೆ. ಜಾಕ್ ಅವಳನ್ನು ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಈ ಕಡೆ ಪ್ಲೇಯರ್ 96 ಸಿಯೋಂಗ್ಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಬೇರೆ ಪ್ಲೇಯರ್ಸ್ಗೆ ಮುಂದೆ ಬರೋದಕ್ಕೆ ಆಗಲ್ಲ. ಸಿಯೋಂಗ್ ಅವನ ಕಣ್ಣು ಹೊಡೆದು ಅವನನ್ನ ಕೆಳಗಡೆ ತಳ್ಳಿ ಕೊಂದಾಕ್ತಾನೆ. ಉಳಿದ ಪ್ಲೇಯರ್ಸ್ ಎಲ್ಲ ಈ ಕಡೆ ಬರ್ತಾರೆ. ಜಾಕ್ ಕೂಡ ಬರ್ತಾನೆ. ಈಗ ಕೇವಲ 1 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಸಿಯೋಂಗ್ ಜೂನ್ಹಿಗೆ, ನಾನು ನಿನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತಿದ್ದೀನಿ ಅಂತಾನೆ. ಆದ್ರೆ ಜೂನ್ಹಿ, ಬೇಡ, ನೀನ್ ಇಲ್ಲಿಗೆ ಬರಬೇಡ ಅಂತಾಳೆ. ಸಿಯೋಂಗ್, ಹೋಪ್ ಕಳ್ಕೊಬೇಡ, ಇನ್ನೂ ಟೈಮ್ ಇದೆ ಅಂದಾಗ ಜೂನ್ಹಿ, ಒಂದು ವೇಳೆ ನೀವು ಸೋತ್ರೆ ನನ್ನ ಮಗುವಿನ ಕತೆ ಏನು, ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ ಮಗುವನ್ನ ನೋಡ್ಕೊಂತೀನಿ ಅಂತ, ನಿಮ್ಗೆ ಏನಾದ್ರೂ ಆದ್ರೆ ಇವನನ್ನ ಯಾರು ನೋಡ್ಕೊಂತಾರೆ ಅಂತ ಹೇಳ್ತಾ ಅವಳು ಬ್ರಿಡ್ಜ್ ಇಂದ ಕೆಳಗಡೆ ಜಂಪ್ ಮಾಡ್ಬಿಡ್ತಾಳೆ. ಜೂನ್ಹಿ ಸತ್ತೋಗ್ತಾಳೆ. ಮತ್ತೆ ಗೇಮ್ ಎಂಡ್ ಆಗುತ್ತೆ. ಸಿಯೋಂಗ್ಗೆ ತುಂಬಾ ದುಃಖ ಆಗುತ್ತೆ. ಜಾಕ್ ಕೂಡ ಅಳ್ತಾನೆ. ಇಲ್ಲಿ VIPs ಮತ್ತು ಫ್ರಂಟ್ ಮ್ಯಾನ್ ಒಂದು ಕ್ರೂಯಲ್ ಡಿಸಿಷನ್ ತಗೊಂತಾರೆ. ಪ್ಲೇಯರ್ 222 ಮಾಡೋಣ ಅಂತ. ಅಂದ್ರೆ ಆ ಸಣ್ಣ ಮಗುವಿಗೂ ಗೇಮ್ ಆಡ್ಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಪ್ಲೇಯರ್ಸ್ ಎಲ್ಲ ಹಾಲ್ಗೆ ವಾಪಸ್ ಬರ್ತಾರೆ. ಗಾರ್ಡ್ಸ್ ಬಂದು 5th ಗೇಮ್ನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. 5th ಗೇಮ್ನಲ್ಲಿ ಟೋಟಲ್ 16 ಮೆಂಬರ್ಸ್ ಎಲಿಮಿನೇಟ್ ಆಗಿದ್ದಾರೆ. ಈಗ ಕೇವಲ 9 ಜನ ಉಳಿದಿದ್ದಾರೆ. ಪ್ರೈಸ್ ಮನಿ 44.7 ಬಿಲಿಯನ್ ವಾನ್ ಆಗಿದೆ. ಅಂದರೆ ಪ್ರತಿಯೊಬ್ಬರಿಗೂ 4.96 ಬಿಲಿಯನ್ ವಾನ್ ಸಿಗುತ್ತೆ. ಆಗ ಪ್ಲೇಯರ್ಸ್ ಹೇಳ್ತಾರೆ, ನೀವು ಅಮೌಂಟ್ನ 9 ಜನಕ್ಕೆ ಯಾಕೆ ಡಿವೈಡ್ ಮಾಡ್ತಿದ್ದೀರಾ, ನಾವಿರೋದು ಕೇವಲ 8 ಜನ ಅಲ್ವಾ. ಅದಕ್ಕೆ ಗಾರ್ಡ್, ನಿಮ್ಮ ಮಧ್ಯೆ ಪ್ಲೇಯರ್ 222 ಕೂಡ ಇದ್ದಾರೆ, ಆ ಮಗುವೇ ಪ್ಲೇಯರ್ 222 ಅಂತಾನೆ. ಸಿಯೋಂಗ್ಗೆ ತುಂಬಾ ಕೋಪ ಬರುತ್ತೆ. ಆದರೆ ಬೇರೆ ಪ್ಲೇಯರ್ಸ್ಗೆ ಇದು ಇಷ್ಟ ಆಗಲ್ಲ. ಅವ್ರು ಹೇಳ್ತಾರೆ, ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದೀವಿ, ಆದ್ರೆ ಈ ಮಗು ಏನ್ ಮಾಡಿದೆ, ಇಷ್ಟು ದುಡ್ಡು ಯಾಕೆ ಸಿಗ್ಬೇಕು, ಈ ದುಡ್ಡಿನ ಮೇಲೆ ನಮ್ಮ ಹಕ್ಕಿದೆ, ಇದರ ತಾಯಿ ಸತ್ತಿದ್ದಾಳೆ, ಸೊ ಇದು ಕೂಡ ಸಾಯ್ಬೇಕು ಅಂತ ಸಿಯೋಂಗ್ ಹತ್ರ ಮಗುನ ಕಿತ್ಕೊಳಕ್ಕೆ ಹೋಗ್ತಾರೆ. ಆದ್ರೆ ಗಾರ್ಡ್ಸ್ ಅವರನ್ನ ತಡೆದು, ಇನ್ಮೇಲೆ ನಿಮ್ಮ ಮಧ್ಯೆ ಜಗಳ ಮಾಡೋದು ನಡೆಯಲ್ಲ ಅಂತ ವಾರ್ನ್ ಮಾಡ್ತಾರೆ. ಆಮೇಲೆ ಎಲ್ರಿಗೂ ಬಟ್ಟೆ ಕೊಡ್ತಾರೆ. ಬೋಟ್ ನಲ್ಲಿ ಆಫೀಸರ್ ಹಾಂಗ್ ತನ್ನ ಟೀಮ್ ಜೊತೆ ಮ್ಯಾಪ್ ನಲ್ಲಿ ಆ ಐಲ್ಯಾಂಡ್ ಹುಡುಕ್ತಾ ಇರ್ತಾನೆ. ಕ್ಯಾಪ್ಟನ್ ಒಂದು ಜಾಗ ತೋರಿಸಿ, ಇಲ್ಲಿ ಐಲ್ಯಾಂಡ್ ಇರೋಕ್ ಸಾಧ್ಯನೇ ಇಲ್ಲ ಅಂತಾನೆ. ಅದಕ್ಕೆ ಹಾಂಗ್, ಹಾಗಿದ್ರೆ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಬೇರೆ ಕಡೆ ಹುಡ್ಕೋಣ ಅಂತಾನೆ. ಇನ್ನೊಂದು ಕಡೆ ವೂಸುಕ್ನ ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ. ಆಫೀಸರ್ ವೂಸುಕ್ಗೆ ಕೇಳ್ತಾನೆ, ನೀನು ಆ ಕ್ಯಾಪ್ಟನ್ ಮನೆಗೆ ಯಾಕೆ ಹೋಗಿದ್ದೆ ಅಂತ. ವೂಸುಕ್ ಹೇಳ್ತಾನೆ, ಕ್ಯಾಪ್ಟನ್ ಒಬ್ಬ ನಾರ್ಮಲ್ ಮನುಷ್ಯ ಅಲ್ಲ, ಅವನು ಒಂದು ಗ್ಯಾಂಗ್ನ ಮೆಂಬರ್. ಅವರು ಜನರನ್ನ ಒಂದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಗೇಮ್ ಆಡಿಸಿ ಕೊಲ್ತಾರೆ. ಆದ್ರೆ ಆಫೀಸರ್ ಅವನ ಮಾತನ್ನ ನಂಬಲ್ಲ. ಅಷ್ಟರಲ್ಲೇ ಒಬ್ಬ ಆಫೀಸರ್ ಕ್ಯಾಪ್ಟನ್ಗೆ ಕಾಲ್ ಮಾಡಿ, ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ನೀವು ಜಮೀನಲ್ಲಿ ಬಚ್ಚಿಟ್ಟಿದ್ದ ದುಡ್ಡು ಮತ್ತು ಬಟ್ಟೆನ ವೂಸುಕ್ ಅನ್ನೋನು ಕದ್ದಿದ್ದಾನೆ ಅಂತ ಹೇಳ್ತಾನೆ. ಇದರಿಂದ ಕ್ಯಾಪ್ಟನ್ಗೆ ಗೊತ್ತಾಗುತ್ತೆ ವೂಸುಕ್ಗೆ ತನ್ನ ಸತ್ಯ ಗೊತ್ತಾಗಿದೆ ಅಂತ. ವೂಸುಕ್ ಪೊಲೀಸಿಂದ ಮೊಬೈಲ್ ಇಸ್ಕೊಂಡು ಓಡಿ ಹೋಗ್ತಾನೆ. ಮತ್ತೆ ಆಫೀಸರ್ ಹಾಂಗ್ಗೆ ಕಾಲ್ ಮಾಡಿ, ಕ್ಯಾಪ್ಟನ್ ಕೂಡ ಅವರಲ್ಲೇ ಒಬ್ಬ, ನನಗೆ ಅವನ ಮನೆಯಲ್ಲಿ ಮಾಸ್ಕ್ ಮತ್ತೆ ಸೂಟ್ ಸಿಕ್ಕಿದೆ ಅಂತ ಹೇಳ್ತಾನೆ. ಆದ್ರೆ ಅಷ್ಟರಲ್ಲೇ ಪೊಲೀಸ್ ಅವನನ್ನ ಮತ್ತೆ ಹಿಡಿತಾರೆ. ಕ್ಯಾಪ್ಟನ್ ತನ್ನ ಗನ್ ಲೋಡ್ ಮಾಡಿಕೊಂಡು ಆಫೀಸರ್ ಹಾಂಗ್ ಟೀಮ್ ಅನ್ನು ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಂಗ್ ಇದನ್ನು ನೋಡಿ ಕ್ಯಾಪ್ಟನ್ಗೆ ಶೂಟ್ ಮಾಡ್ಬಿಡ್ತಾನೆ. ಮತ್ತೆ ಅವನಿಗೆ ಕೇಳ್ತಾನೆ, ಯಾರು ನಿನಗೆ ಯಾರ್ಡ್ ಕೊಟ್ಟಿದ್ದು ಅಂತ. ಆದ್ರೆ ಅವನು ಏನು ಹೇಳ್ದೆ ಸತ್ತೋಗ್ತಾನೆ. ಇಲ್ಲಿ ಗೇಮ್ ನಲ್ಲಿ ಎಲ್ಲಾ ಪ್ಲೇಯರ್ಸ್ಗೆ ತುಂಬಾ ದಿನಗಳ ನಂತರ ಒಳ್ಳೆ ಫುಡ್ ಕೊಡ್ತಾರೆ. ಒಬ್ಬ ಗಾರ್ಡ್ ಮಗುವಿಗೆ ಹಾಲು ಕುಡಿಸ್ತಾನೆ. ಗಾರ್ಡ್ಸ್ ನೆಕ್ಸ್ಟ್ ಗೇಮ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಗೇಮ್ ನಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ನೀವೇ ಡಿಸೈಡ್ ಮಾಡಬಹುದು. ನೀವು ಯಾವ 3 ಜನರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಉಳಿದ ಪ್ಲೇಯರ್ಸ್ ಎಲ್ಲಾ ಗೇಮ್ ಪಾಸ್ ಆಗ್ತಾರೆ. ಫೈನಲ್ ಗೇಮ್ಗೆ ಹೋಗೋಕೆ ಕನಿಷ್ಠ 3 ಜನರನ್ನ ಎಲಿಮಿನೇಟ್ ಮಾಡಲೇಬೇಕು. ಒಬ್ಬ ಪ್ಲೇಯರ್, ನಾವು 3ಕ್ಕಿಂತ ಜಾಸ್ತಿ ಜನರನ್ನು ಕೂಡ ಎಲಿಮಿನೇಟ್ ಮಾಡಬಹುದಾ ಅಂತ ಕೇಳಿದಾಗ ಗಾರ್ಡ್ಸ್ ಹೌದು ಅಂತಾನೆ. ಇದ್ರ ನಂತರ ಮತ್ತೆ
ಮತ್ತೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸಿಯೋಂಗ್ ವೋಟ್ ಮಾಡ್ತಾನೆ, ಆಮೇಲೆ ಉಳಿದವರು ಮಾಡ್ತಾರೆ. ಜಾಕ್ ಈ ಸಲ 0 ಪ್ರೆಸ್ ಮಾಡ್ತಾನೆ. ಮಗು ವೋಟ್ ಮಾಡೋಕೆ ಆಗಲ್ಲ, ಸೊ ಅದು ಕೌಂಟ್ ಆಗಲ್ಲ. ಈ ಸಲನೂ ಗೇಮ್ ಕಂಟಿನ್ಯೂ ಮಾಡೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಅಂದ್ರೆ ನಾಳೆ ಫೈನಲ್ ಗೇಮ್. ಎಲ್ಲ ಪ್ಲೇಯರ್ಸ್ ಖುಷಿ ಪಡ್ತಾರೆ, ಆದ್ರೆ ಸಿಯೋಂಗ್ ತುಂಬಾ ಹೆದರ್ಕೊಂಡಿರ್ತಾನೆ. ಬೋಟ್ ನಲ್ಲಿ ಆಫೀಸರ್ ಹಾಂಗ್ ಮ್ಯಾಪ್ ನೋಡ್ತಾ ಇರ್ತಾನೆ. ಕ್ಯಾಪ್ಟನ್ ಯಾವ ಜಾಗಕ್ಕೆ ಹೋಗ್ಬೇಡ ಅಂದಿದ್ನೋ ಅದೇ ಜಾಗದಲ್ಲಿ ಐಲ್ಯಾಂಡ್ ಇರಬೇಕು ಅಂತ ಅವನಿಗೆ ಅರ್ಥ ಆಗುತ್ತೆ. ಈ ಕಡೆ ನ್ಯೂಲ್ ಪಾರ್ಕ್ ಜೊತೆ ಒಂದು ಸಣ್ಣ ಬೋಟ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಲೀಡರ್ ವಾಕಿ ಟಾಕಿಲಿ ಅವಳಿಗೆ ವಾರ್ನ್ ಮಾಡ್ತಾನೆ, ನೀನು ಈ ಸಣ್ಣ ಬೋಟ್ ನಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೂ ಟೈಮ್ ಇದೆ, ಆ ಪ್ಲೇಯರ್ ನ ನಮ್ಗೆ ಒಪ್ಪಿಸ್ಬಿಡು ಅಂತಾನೆ. ಮತ್ತೆ ಆ ಲೀಡರ್ ಹೇಳ್ತಾನೆ, ನನಗೆ ಗೊತ್ತು ಆ ಪ್ಲೇಯರ್ ಪಾರ್ಕ್ ಇಲ್ಲಿಂದ ತನ್ನ ಮಗಳ ಹತ್ರ ಹೋಗ್ತಾನೆ ಅಂತ. ಅವನು ಅವನ ಮಗಳಿಗೆ ತೊಂದರೆ ಕೊಡ್ತೀನಿ ಅಂತ ಬೆದರಿಸಿದಾಗ ನ್ಯೂಲ್ ಬೋಟ್ ನ ವಾಪಸ್ ಐಲ್ಯಾಂಡ್ ಕಡೆ ತಿರುಗಿಸ್ತಾಳೆ. ಅವಳು ಪಾರ್ಕ್ಗೆ ಹೇಳ್ತಾಳೆ, ನಿನ್ನ ಮಗಳು ಡೇಂಜರ್ ನಲ್ಲಿದ್ದಾಳೆ, ಇಲ್ಲಿಂದ ಹೋದ ತಕ್ಷಣ ಪೊಲೀಸ್ಗೆ ಕಾಲ್ ಮಾಡು ಅಂತ ಅವನನ್ನ ಕಳಿಸ್ಬಿಡ್ತಾಳೆ. ಆ ಬೋಟ್ಗೆ ಟ್ರ್ಯಾಕರ್ ಇರೋದ್ರಿಂದ ಲೀಡರ್ಗೆ ಗೊತ್ತಾಗುತ್ತೆ ಬೋಟ್ ವಾಪಸ್ ಬರ್ತಿದೆ ಅಂತ. ಸೊ ಅವನು ಅವರಿಬ್ಬರನ್ನು ಕೊಲ್ಲೋದಿಕ್ಕೆ ಆರ್ಡರ್ ಮಾಡ್ತಾನೆ. ಗೇಮ್ ನಲ್ಲಿ ಉಳಿದ ಪ್ಲೇಯರ್ಸ್ ಎಲ್ಲ ಪ್ಲಾನ್ ಮಾಡ್ತಾರೆ. ಮುಂದಿನ ಗೇಮ್ ನಲ್ಲಿ ನಾವು ಸಿಯೋಂಗ್, ಮಿನ್ಸು ಮತ್ತು ಆ ಮಗುನ ಎಲಿಮಿನೇಟ್ ಮಾಡಿ ಉಳಿದ 6 ಜನ ದುಡ್ಡು ತಗೊಂಡು ಹೋಗೋಣ ಅಂತ ಒಂದು ಟೀಮ್ ಮಾಡ್ಕೊಂತಾರೆ. ರಾತ್ರಿ ಒಬ್ಬ ಗಾರ್ಡ್ ಬಂದು ಸಿಯೋಂಗ್ ಅನ್ನು ಫ್ರಂಟ್ ಮ್ಯಾನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಫ್ರಂಟ್ ಮ್ಯಾನ್ ಸಿಯೋಂಗ್ಗೆ ಹೇಳ್ತಾನೆ, ಮುಂದಿನ ಗೇಮ್ ನಲ್ಲಿ ಅವರೆಲ್ಲ ನಿನ್ನನ್ನ ಮತ್ತು ಮಗುನ ಟಾರ್ಗೆಟ್ ಮಾಡ್ತಾರೆ, ನಾನ್ ನಿನಗೆ ಹೆಲ್ಪ್ ಮಾಡೋಕೆ ಬಯಸ್ತೀನಿ ಅಂತ ಒಂದು ಚಾಕು ಕೊಡ್ತಾನೆ. ಈ ಚಾಕುನ ನಿನ್ನ ಹತ್ರ ಇಟ್ಕೋ, ಅವಶ್ಯಕತೆ ಇದ್ದಾಗ ಅವರಿಂದ ಮಗುನ ಕಾಪಾಡ್ಕೋ. ಅವರೆಲ್ಲ ಈಗ ಫುಡ್ ಮತ್ತು ಡ್ರಿಂಕ್ಸ್ ತಗೊಂಡು ಡೀಪ್ ಆಗಿ ನಿದ್ದೆಯಲ್ಲಿದ್ದಾರೆ. ನೀನು ಅವರನ್ನ ಈಗಲೇ ಕೊಂದ್ರೆ ನಾಳೆ ಗೇಮ್ ಇರಲ್ಲ. ರೂಲ್ಸ್ ಪ್ರಕಾರ ಗೇಮ್ ಇಲ್ಲೇ ಮುಗಿಯುತ್ತೆ, ಮತ್ತೆ ನೀನು ಮಗು ಇಬ್ರು ಬದುಕಬಹುದು ಅಂತಾನೆ. ಸಿಯೋಂಗ್ಗೆ ಕೋಪ ಬರುತ್ತೆ. ಅವನು ಅಲ್ಲಿಂದ ಹೋಗುವಾಗ ಫ್ರಂಟ್ ಮ್ಯಾನ್ ತನ್ನ ಮಾಸ್ಕ್ ತೆಗಿತಾನೆ. ಅಲ್ಲಿ ಇನ್ಹು ಇರೋದನ್ನ ನೋಡಿ ಸಿಯೋಂಗ್ ಶಾಕ್ ಆಗ್ತಾನೆ. ಫ್ರಂಟ್ ಮ್ಯಾನ್ ಕೇಳ್ತಾನೆ, ನೀನ್ ಇನ್ನೂ ಕೂಡ ಜನರನ್ನ ನಂಬ್ತೀಯಾ ಅಂತ. ಎಪಿಸೋಡ್ 5 ಸ್ಟಾರ್ಟ್ ಆದಾಗ ಸಿಯೋಂಗ್ ಆ ಚಾಕು ತಗೊಂಡು ಪ್ಲೇಯರ್ 100 ಹತ್ರ ಹೋಗ್ತಾನೆ. ಫ್ರಂಟ್ ಮ್ಯಾನ್ಗೆ ತನ್ನ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅಲ್ಲಿ ಹಳೆ ಫ್ರಂಟ್ ಮ್ಯಾನ್ ಇನ್ಹುಗೆ ಇದೇ ತರ ಚಾಕು ಕೊಟ್ಟು ಎಲ್ಲರನ್ನು ಕೊಲ್ಲೋದಕ್ಕೆ ಹೇಳಿದ್ದ, ಮತ್ತೆ ಇನ್ಹು ಎಲ್ಲರನ್ನು ಕೊಂದಿದ್ದ. ಇದನ್ನ ನೆನ್ಸ್ಕೊಂಡು ಫ್ರಂಟ್ ಮ್ಯಾನ್ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ಸಿಯೋಂಗ್ ಆ ಪ್ಲೇಯರ್ನ ಕೊಲ್ಲೋದಕ್ಕೆ ಹೋದಾಗ ಸಾಬಿಯೋಕ್ ಈ ತರ ಮಾಡಬೇಡಿ, ನೀವು ಈ ತರದ ಮನುಷ್ಯ ಅಲ್ಲ ಅಂತಾಳೆ. ಸೊ ಸಿಯೋಂಗ್ ಸುಮ್ಮನಾಗ್ತಾನೆ. ಈ ಕಡೆ ನ್ಯೂಲ್ ಬಚ್ಚಿಟ್ಕೊಂತ ಇರ್ಬೇಕಾದ್ರೆ ಲೀಡರ್ ರೂಮ್ಗೆ ಬಂದು ಅವನಿಗೆ ಗನ್ ಪಾಯಿಂಟ್ ಮಾಡ್ತಾಳೆ. ಮತ್ತೆ ಅವನಿಂದ ಪಾರ್ಕ್ನ ಎಲ್ಲಾ ರೆಕಾರ್ಡ್ಸ್ನ ಡಿಲೀಟ್ ಮಾಡಿಸ್ತಾಳೆ. ಲೀಡರ್ ಹೇಳ್ತಾನೆ, ಎಲ್ಲಾ ಫೈಲ್ಸ್ನ ಹಾರ್ಡ್ ಕಾಪಿ ಫ್ರಂಟ್ ಮ್ಯಾನ್ ರೂಮ್ ನಲ್ಲಿದೆ, ಅಲ್ಲಿಗೆ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಹೋಗೋಕೆ ಆಗಲ್ಲ ಅಂತ. ನ್ಯೂಲ್ ಅವನನ್ನ ಗನ್ ಪಾಯಿಂಟ್ ನಲ್ಲಿ ಫ್ರಂಟ್ ಮ್ಯಾನ್ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲೀಡರ್ ಸಡನ್ ಆಗಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಭೀಕರ ಫೈಟ್ ಆಗುತ್ತೆ. ಲೀಡರ್ ಅವಳಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಅವನು ಚಾಕುನಿಂದ ಅವಳನ್ನ ಕೊಲ್ಲೋದಕ್ಕೆ ಬಂದಾಗ ನ್ಯೂಲ್ ಅವನನ್ನ ತಳ್ಳಿ ಅದೇ ಚಾಕುನಿಂದ ಅವನಿಗೆ ಸ್ಟ್ಯಾಪ್ ಮಾಡ್ತಾಳೆ. ಆದರೆ ಲೀಡರ್ ಎದ್ದು ಒಂದು ಗ್ಲಾಸ್ ಇಂದ ಅವಳ ತಲೆಗೆ ಹೊಡೆದು ಅವಳ ಹೊಟ್ಟೆಗೆ ಚಾಕು ಚುಚ್ಚಿಬಿಡ್ತಾನೆ. ಅಷ್ಟರಲ್ಲೇ ವಾಕಿ ಟಾಕಿಯಲ್ಲಿ ಗಾರ್ಡ್ಸ್ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಮಾಡೋದಕ್ಕೆ ಆರ್ಡರ್ ಕೇಳ್ತಾರೆ. ಲೀಡರ್ ಗೇಮ್ ಸ್ಟಾರ್ಟ್ ಮಾಡಿ ನಾನು ಬರ್ತಿದ್ದೀನಿ ಅಂತಾನೆ. ನ್ಯೂಲ್ ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡಿದಾಗ ಲೀಡರ್ ಅವಳನ್ನ ಕೊಲ್ಲೋದಕ್ಕೆ ಬರ್ತಾನೆ. ಆದ್ರೆ ನ್ಯೂಲ್ ಲಿಫ್ಟ್ ಡೋರ್ ಓಪನ್ ಮಾಡಿ ಅಲ್ಲಿದ್ದ ಗನ್ ತಗೊಂಡು ಲೀಡರ್ಗೆ ಶೂಟ್ ಮಾಡಿ ಸಾಯಿಸ್ತಾಳೆ. ಮತ್ತೊಂದು ಕಡೆ ಆಫೀಸರ್ ಹಾಂಗ್ಗೆ ರೇಡಿಯೋದಲ್ಲಿ ಫ್ರಂಟ್ ಮ್ಯಾನ್ ವಾಯ್ಸ್ ಕೇಳಿಸುತ್ತೆ. ಅವನು ಇಲ್ಲಿಂದ ವಾಪಸ್ ಹೊರಟೋಗು, ಈ ಗೇಮ್ನ ಮರ್ತು ಬಿಡು, ಇಲ್ಲಾಂದ್ರೆ ಈ ಸಲ ನೀನು ಬದುಕಲ್ಲ ಅಂತಾನೆ. ಬೆಳಗ್ಗೆ ಆಗುತ್ತೆ. ಎಲ್ಲಾ ಪ್ಲೇಯರ್ಸ್ನ ಗೇಮ್ ಹಾಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ 3 ದೊಡ್ಡ ಟವರ್ಸ್ ಇರ್ತವೆ, ಸರ್ಕಲ್, ಸ್ಕ್ವೇರ್ ಮತ್ತು ಟ್ರಯಾಂಗಲ್. ಇವರೆಲ್ಲರನ್ನೂ ಲಿಫ್ಟ್ ಇಂದ ಮೇಲಕ್ಕೆ ಕಳಿಸ್ತಾರೆ. ಈ ಗೇಮ್ ಹೆಸರು ಸ್ಕೈ ಸ್ಕ್ವಿಡ್ ಗೇಮ್. ರೂಲ್ಸ್ ಏನಂದ್ರೆ ನಿಮ್ಮ ಎದುರುಗಡೆ ಇರೋ ಟವರ್ಸ್ನ ಕೆಳಗೆ ಬೀಳದೆ ಕ್ರಾಸ್ ಮಾಡಬೇಕು. ಮುಂದಿನ ಟವರ್ಗೆ ಹೋಗ್ಬೇಕಂದ್ರೆ ನೀವು ನಿಂತಿರೋ ಟವರ್ ಇಂದ ಕನಿಷ್ಠ ಒಬ್ಬ ಅಥವಾ ಅದಕ್ಕಿಂತ ಹೆಚ್ಚು ಪ್ಲೇಯರ್ಸ್ನ ಕೆಳಗಡೆ ತಳ್ಳಬೇಕು. ಲಾಸ್ಟ್ಗೆ ಯಾರು ಸರ್ಕಲ್ ಟವರ್ ನಲ್ಲಿ ಉಳಿತಾರೋ ಅವರೇ ವಿನ್ನರ್. ಒಂದು ವೇಳೆ ಟೈಮ್ ಮುಗಿಯೋ ಒಳಗಡೆ ಯಾರನ್ನು ಕೆಳಗೆ ತಳ್ಳಕ್ಕಾಗಿಲ್ಲ ಅಂದ್ರೆ ಆ ಟವರ್ ನಲ್ಲಿರೋ ಎಲ್ಲರೂ ಎಲಿಮಿನೇಟ್ ಆಗ್ತಾರೆ. ಅವರಿಗೆ 15 ನಿಮಿಷ ಟೈಮ್ ಕೊಡ್ತಾರೆ. ಪ್ಲೇಯರ್ 100 ಹೇಳ್ತಾನೆ, ನಾವು ಪ್ರತಿ ಟವರ್ ನಲ್ಲಿ ಕೇವಲ ಒಬ್ಬ ಪ್ಲೇಯರ್ನ ಮಾತ್ರ ಎಲಿಮಿನೇಟ್ ಮಾಡೋಣ, ವೋಟಿಂಗ್ ಮಾಡಿ ಯಾರನ್ನ ಕೊಲ್ಬೇಕು ಅಂತ ಡಿಸೈಡ್ ಮಾಡೋಣ ಅಂತ. ಆದ್ರೆ ಜಾಕ್ ಒಪ್ಕೊಳ್ಳಲ್ಲ. ಅವನು ಹೇಳ್ತಾನೆ, ಪ್ಲೇಯರ್ 456 ಮಗುನ ಉಳಿಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ, ನಾವು ಅವನನ್ನ ಕೆಳಗಡೆ ತಳ್ತೀವಿ ಅಂತ ಹೆದರ್ಸಿದ್ರೆ ಅವನು ಮಗುನ ಬಿಡ್ತಾನೆ ಅಂತ. ಆದ್ರೆ ಇನ್ನೊಬ್ಬ ಪ್ಲೇಯರ್ ಅವನು ಮಗುನ ಬಿಡಲ್ಲ, ಸೊ ಇಬ್ರನ್ನು ಈಗ್ಲೇ ಕೆಳಗಡೆ ತಳ್ಳಿಬಿಡೋಣ ಅಂತಾನೆ. ಆದ್ರೆ ಜಾಕ್, ನಾವು ಬೇರೆ ಯಾವ್ದಾದ್ರು ವೀಕ್ ಪ್ಲೇಯರ್ನ ಎಲಿಮಿನೇಟ್ ಮಾಡೋಣ ಅಂತ ಮಿನ್ಸು ಕಡೆ ತೋರಿಸ್ತಾನೆ. ಎಲ್ರೂ ಒಪ್ಕೊಂತಾರೆ, ಆದ್ರೆ ಯಾರು ಮುಂದೆ ಹೋಗಲ್ಲ. ಯಾಕೆಂದ್ರೆ ತಳ್ಳುವಾಗ ತಾವು ಕೂಡ ಕೆಳಗಡೆ ಬೀಳ್ಬೋದು ಅನ್ನೋ ಭಯ ಅವರಿಗೆ ಇರುತ್ತೆ. ಆಗ ಜಾಕ್ ಅಲ್ಲಿದ್ದ ಒಂದು ರಾಡ್ ತಗೊಂಡು ಮಿನ್ಸುನ ಕೆಳಗಡೆ ತಳ್ತಾನೆ. ಮಿನ್ಸು ಸತ್ತೋಗ್ತಾನೆ. ಅವರು ಆ ರೌಂಡ್ ಗೆದ್ದು ನೆಕ್ಸ್ಟ್ ಟವರ್ಗೆ ಬರ್ತಾರೆ.
ಜಾಕ್ ಹೇಳ್ತಾನೆ, ಫಸ್ಟ್ ನಾವು ಮಗುನ ಸಿಯೋಂಗ್ ಇಂದ ಸಪರೇಟ್ ಮಾಡಬೇಕು. ಈಗ ಪ್ಲೇಯರ್ 222ನ ಎಲಿಮಿನೇಟ್ ಮಾಡೋಣ ಅಂತ ಜಾಕ್ ತನ್ನ ಸ್ವಂತ ಮಗುನೇ ಕೊಲ್ಲೋದಕ್ಕೆ ಒಪ್ಕೊಂತಾನೆ. ಅವರೆಲ್ಲ ಸಿಯೋಂಗ್ ಹತ್ರ ಬಂದು ಮಗುವನ್ನು ರಾಡ್ಗೆ ನೇತು ಹಾಕೋಕೆ ಹೇಳ್ತಾರೆ. ಆದ್ರೆ ಸಿಯೋಂಗ್ ಒಪ್ಕೊಳ್ಳಲ್ಲ. ಅಷ್ಟರಲ್ಲಿ ಒಬ್ಬ ಬಟನ್ ಪ್ರೆಸ್ ಮಾಡ್ತಾನೆ. ಈಗ 15 ನಿಮಿಷದಲ್ಲಿ ಯಾರನ್ನಾದ್ರೂ ಕೊಲ್ಲೇಬೇಕು. ಆ ಪ್ಲೇಯರ್ ಸಿಯೋಂಗ್ ನ ತಳ್ಳೋದಕ್ಕೆ ಬಂದಾಗ ಸಿಯೋಂಗ್ ಹೇಳ್ತಾನೆ, ಧೈರ್ಯ ಇದ್ರೆ ನನ್ನ ತಳ್ಳಿ, ಆದ್ರೆ ನೆಕ್ಸ್ಟ್ ರೌಂಡ್ ನಲ್ಲಿ ಇವರೆಲ್ಲ ಸೇರಿ ನಿನ್ನನ್ನೇ ಎಲಿಮಿನೇಟ್ ಮಾಡ್ತಾರೆ. ಇದನ್ನ ಕೇಳಿ ಅವನು ಹೆದರಿ ಹಿಂದೆ ಹೋಗ್ತಾನೆ. ಜಾಕ್ ಒಂದು ಪ್ಲಾನ್ ಮಾಡ್ತಾನೆ. ಎಲ್ಲರೂ ತಮ್ಮ ಜಾಕೆಟ್ಸ್ ನ ಬಿಚ್ಚಿ ಒಟ್ಟಿಗೆ ಕಟ್ತಾರೆ. ಮತ್ತೆ ಒಬ್ಬ ಮುಂದೆ ಹೋಗಿ ಸಿಯೋಂಗ್ ಇಂದ ಮಗುನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸಿಯೋಂಗ್ ತನ್ನ ಹತ್ರ ಇದ್ದ ಚಾಕುನಿಂದ ಆ ಜಾಕೆಟ್ ನ ಕಟ್ ಮಾಡ್ತಾನೆ. ಇದರಿಂದ ಆ ಪ್ಲೇಯರ್ಸ್ ಎಲ್ಲ ಕೆಳಗಡೆ ಬೀಳ್ತಾರೆ. ಆಗ ಜಾಕ್ ಆ ರಾಡಿಂದ ಆ ಪ್ಲೇಯರ್ನ ಕೆಳಗಡೆ ತಳ್ಳಿ ಬಿಡ್ತಾನೆ. ಇನ್ನೊಂದು ಕಡೆ ಪಾರ್ಕ್ ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಗಾರ್ಡ್ಸ್ ಅವನ ಮೇಲೆ ಫೈರಿಂಗ್ ಮಾಡ್ತಾರೆ. ಪಾರ್ಕ್ ಕೂಡ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಆದ್ರೆ ಅವನ ಮ್ಯಾಗಝಿನ್ ಖಾಲಿ ಆದಾಗ ಗಾರ್ಡ್ಸ್ ಅವನನ್ನ ಕೊಲ್ಲೋದಕ್ಕೆ ಬರ್ತಾರೆ. ಅಷ್ಟರಲ್ಲೇ ಹಿಂದೆಯಿಂದ ಆಫೀಸರ್ ಹಾಂಗ್ ಬಂದು ಆ ಗಾರ್ಡ್ಸ್ ಅನ್ನು ಶೂಟ್ ಮಾಡಿ ಕೊಲ್ತಾನೆ. ಇಲ್ಲಿ ಜಾಕ್ ಸಿಯೋಂಗ್ ಹೇಳ್ತಾನೆ, ನಾನು ನಿನ್ ಜೊತೆ ಇದ್ದೀನಿ. ಬೇರೆ ಪ್ಲೇಯರ್ಸ್ ನೀನ್ ನಮ್ಗೆ ದ್ರೋಹ ಮಾಡಿದೆ ಅಂದಾಗ ಜಾಕ್ ಹೇಳ್ತಾನೆ, ಈ ಮಗು ನಂದು, ನಾನು ಇದನ್ನ ಉಳಿಸ್ತೀನಿ. ಆಮೇಲೆ ಅವನು ಸಿಯೋಂಗ್ ಹೇಳ್ತಾನೆ, ನಾವಿಬ್ರು ಸೇರಿದ್ರೆ ಇವರು ನಮ್ಮನ್ನ ಏನು ಮಾಡೋದಕ್ಕೆ ಆಗೋಲ್ಲ ಅಂತ. ಅಷ್ಟರಲ್ಲಿ ಬೇರೆ ಪ್ಲೇಯರ್ಸ್ ಒಬ್ಬ ಗಾಯಗೊಂಡ ಪ್ಲೇಯರ್ಗೆ ತುಂಬಾ ಹೊಡೆದು ನೆಕ್ಸ್ಟ್ ರೌಂಡ್ ನಲ್ಲಿ ಇವನನ್ನ ಎಲಿಮಿನೇಟ್ ಮಾಡೋಣ ಅಂತಾರೆ. ಆದ್ರೆ ಸಿಯೋಂಗ್ ಒಪ್ಕೊಳ್ಳಲ್ಲ. ನಾವು ವೋಟ್ ಮಾಡೋಣ ಅಂತಾನೆ. ಇದರಿಂದ ಕೋಪಗೊಂಡವರು ಸಿಯೋಂಗ್ಗೆ ಹೊಡೆಯೋದಕ್ಕೆ ಬಂದಾಗ ಸಿಯೋಂಗ್ ಚಾಕುನಿಂದ ಒಬ್ಬನ ಹೊಟ್ಟೆಗೆ ಚುಚ್ಚಿಬಿಡ್ತಾನೆ. ಜಾಕ್ ಇನ್ನೊಬ್ಬ ಪ್ಲೇಯರ್ನ ಕೆಳಗಡೆ ತಳ್ತಾನೆ. ಈಗ ಕೇವಲ ಸಿಯೋಂಗ್, ಜಾಕ್, ಮಗು, ಆ ಗಾಯಗೊಂಡ ಪ್ಲೇಯರ್ ಮತ್ತೆ ಪ್ಲೇಯರ್ 100 ಉಳಿತಾರೆ. ಜಾಕ್ ಪ್ಲೇಯರ್ 100ನ ಕೂಡ ಕೆಳಗಡೆ ತಳ್ತಾನೆ. ಮತ್ತೆ ಟೈಮ್ ಮುಗಿದ ತಕ್ಷಣ ಆ ಗಾಯಗೊಂಡ ಪ್ಲೇಯರ್ ತಾನಾಗೆ ಕೆಳಗಡೆ ಜಂಪ್ ಮಾಡಿಬಿಡ್ತಾನೆ. ಇದರೊಂದಿಗೆ ಎಪಿಸೋಡ್ 5 ಎಂಡ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ ನಲ್ಲಿ ಆಫೀಸರ್ ಹಾಂಗ್ ಪಾರ್ಕ್ ಇಂದ ಐಲ್ಯಾಂಡ್ ಎಲ್ಲಿದೆ ಅಂತ ಇನ್ಫಾರ್ಮೇಶನ್ ತಗೊಂತಾನೆ. ಗೇಮ್ ನಲ್ಲಿ ಅವರಿಬ್ಬರು ಲಾಸ್ಟ್ ರೌಂಡ್ ಕಡೆ ಹೋಗ್ತಾರೆ. ಸಿಯೋಂಗ್ ಮಗುನ ತನಗೆ ಗಟ್ಟಿಯಾಗಿ ಕಟ್ಕೊಂತಾನೆ. ಆದ್ರೆ ಜಾಕ್ ಅವನ ದಾರಿ ತಡೆದು ಮಗುನ ನನಗೆ ಕೊಟ್ಟು ನೀನ್ ಇಲ್ಲೇ ಇರು ಅಂತಾನೆ. ಸಿಯೋಂಗ್, ನೀನು ಈ ಮಗುನ ಎಲಿಮಿನೇಟ್ ಮಾಡ್ತೀಯ, ನನ್ನನ್ನು ಮುಂದೆ ಬರೋದಕ್ಕೆ ಬಿಡು, ನಿಮ್ಗೇನು ಆಗಲ್ಲ, ನಾನ್ ಪ್ರಾಮಿಸ್ ಮಾಡಿದೀನಿ ಈ ಮಗುನ ಕಾಪಾಡ್ತೀನಿ ಅಂತ ಹೇಳಿದ್ರು ಜಾಕ್ ಕೇಳಲ್ಲ. ಬ್ರಿಡ್ಜ್ ಕ್ಲೋಸ್ ಆಗೋಕೆ ಕೇವಲ 30 ಸೆಕೆಂಡ್ಸ್ ಇರುತ್ತೆ. ಸೊ ಸಿಯೋಂಗ್ ಮಗುನ ಕೆಳಗಡೆ ಇಟ್ಟು ಹಿಂದೆ ಹೋಗ್ತಾನೆ. ಜಾಕ್ ಮಗುನ ಎತ್ಕೊಂಡು ಆ ಕಡೆ ಹೋಗ್ತಾನೆ. ಸಿಯೋಂಗ್ ಚಾಕು ತಗೊಂಡು ಬ್ರಿಡ್ಜ್ ಕ್ಲೋಸ್ ಆಗೋ ಮುಂಚೆ ನೆಕ್ಸ್ಟ್ ಟವರ್ಗೆ ಜಂಪ್ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಫೈಟ್ ಆಗುತ್ತೆ. ಜಾಕ್ ಮಗುನ ಹಿಡ್ಕೊಂಡು ನೀನ್ ಹತ್ರ ಬಂದ್ರೆ ಮಗುನ ಕೆಳಗಡೆ ಹಾಕ್ತೀನಿ, ಚಾಕು ಕೆಳಗೆ ಹಾಕು ಅಂತಾನೆ. ಸಿಯೋಂಗ್ ಚಾಕು ಕೆಳಗೆ ಹಾಕ್ತಾನೆ. ಜಾಕ್ ಚಾಕು ತಗೊಂಡು ಸಿಯೋಂಗ್ ಕೈಗೆ ಸ್ಟಾಪ್ ಮಾಡ್ತಾನೆ. ಜಗಳ ಆಡ್ತಾ ಇಬ್ರು ಕೆಳಗಡೆ ಬೀಳ್ತಾರೆ. ಆದ್ರೆ ಸಿಯೋಂಗ್ ಟವರ್ನ ಹಿಡ್ಕೊಳ್ತಾನೆ ಮತ್ತು ಜಾಕ್ ಸಿಯೋಂಗ್ ಜಾಕೆಟ್ ನ ಹಿಡ್ಕೊಂತಾನೆ. ಆದ್ರೆ ಆ ಜಾಕೆಟ್ ಹರಿದೋಗಿ ಜಾಕ್ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಸಿಯೋಂಗ್ ಹೇಗೋ ಮೇಲೆ ಬರ್ತಾನೆ. ಇನ್ನು ಲಾಸ್ಟ್ ರೌಂಡ್ ಬಾಕಿ ಇರುತ್ತೆ. ಈ ಕಡೆ ನ್ಯೂಲ್ ಫೈಲ್ಸ್ ಇರೋ ರೂಮ್ಗೆ ಬಂದು ಪಾರ್ಕ್ ಫೈಲ್ ನ ಹುಡುಕಿ ಅದಕ್ಕೆ ಬೆಂಕಿ ಹಚ್ಚಿ ನಾಶ ಮಾಡ್ತಾಳೆ. ಅವಳಿಗೆ ತನ್ನ ಮಗಳ ಜೊತೆ ಇರೋ ಫೈಲ್ ಕೂಡ ಸಿಗುತ್ತೆ. ಅದನ್ನ ನೋಡಿ ಅವಳು ತುಂಬಾ ಎಮೋಷನಲ್ ಆಗ್ತಾಳೆ. ಬೋಟ್ ನಲ್ಲಿ ಹಾಂಗ್ ಕೋಸ್ಟಲ್ ಗಾರ್ಡ್ಸ್ ನ ಕರ್ಸಿರ್ತಾನೆ. ಅವನು ನೀರಿಗೆ ಜಂಪ್ ಮಾಡ್ತಾನೆ. ಫ್ರಂಟ್ ಮ್ಯಾನ್ ಗೆ ಕೋಸ್ಟ್ ಗಾರ್ಡ್ಸ್ ಬರ್ತಿರೋ ವಿಷಯ ಗೊತ್ತಾದಾಗ ಅವನು ಬಾಂಬ್ ಬಟನ್ ಪ್ರೆಸ್ ಮಾಡ್ತಾನೆ. 30 ನಿಮಿಷದಲ್ಲಿ ಇಡೀ ಗೇಮ್ ಏರಿಯಾ ಬ್ಲಾಸ್ಟ್ ಆಗುತ್ತೆ. ಗೇಮ್ ನಲ್ಲಿ ಸಿಯೋಂಗ್ ಬಟನ್ ಪ್ರೆಸ್ ಮಾಡ್ತಾನೆ. ಮಗುನ ಹಗ್ ಮಾಡಿ ಹೇಳ್ತಾನೆ, ನಾವು ರೇಸ್ ಕುದುರೆಗಳಲ್ಲ, ನಾವು ಮನುಷ್ಯರು ಅಂತ. ಹಾಗೆ ಹೇಳ್ತಾ ಅವನು ಟವರ್ ಇಂದ ಕೆಳಗಡೆ ಜಂಪ್ ಮಾಡ್ಬಿಡ್ತಾನೆ. ಪ್ಲೇಯರ್ 456 ಎಲಿಮಿನೇಟ್ ಆಗಿರ್ತಾನೆ. ಗೇಮ್ ಓವರ್ ಆಗುತ್ತೆ. VIPsಗೆ ತುಂಬಾ ಶಾಕ್ ಆಗುತ್ತೆ. ಫ್ರಂಟ್ ಮ್ಯಾನ್ ಸಿಯೋಂಗ್ ಡೆಡ್ ಬಾಡಿ ನೋಡಿ ಅಳ್ತಾನೆ. ಮತ್ತೆ ಮಗುನ ಎತ್ಕೊಳ್ತಾನೆ. ಆಫೀಸರ್ ಹಾಂಗ್ ಐಲ್ಯಾಂಡ್ಗೆ ರೀಚ್ ಆದಾಗ ಅಲ್ಲಿ ಬ್ಲಾಸ್ಟ್ ಸ್ಟಾರ್ಟ್ ಆಗುತ್ತೆ. ಅವನು VIPs ರೂಮ್ಗೆ ಬಂದಾಗ ಫ್ರಂಟ್ ಮ್ಯಾನ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಹಾಂಗ್, ಇನ್ಹೂ ನೀನು ಯಾಕೆ ಇದೆಲ್ಲ ಮಾಡಿದೆ ಅಂತ ಕೇಳಿದ್ರು ಅವನು ಏನು ಹೇಳ್ದೆ ಹೋಗ್ತಾನೆ. ಎಲ್ಲಾ ಗಾರ್ಡ್ಸ್ ಶಿಪ್ ನಲ್ಲಿ ಅಲ್ಲಿಂದ ಹೊರಡ್ತಾರೆ. ಅದರಲ್ಲಿ ನ್ಯೂಲ್ ಕೂಡ ಇರ್ತಾಳೆ. ಇಡೀ ಗೇಮ್ ಏರಿಯಾ ಬ್ಲಾಸ್ಟ್ ಆಗಿ ನಾಶ ಆಗುತ್ತೆ. 6 ತಿಂಗಳ ನಂತರ ಪಾರ್ಕ್ ನ್ಯೂಲ್ ಡ್ರಾಯಿಂಗ್ ಬಿಡಿಸ್ತಾ ಇರ್ತಾನೆ. ಆದ್ರೆ ಅವನು ಅವಳನ್ನ ಗುರುತಿಸಲ್ಲ. ಅಲ್ಲಿಗೆ ಅವನ ಮಗಳು ಬರ್ತಾಳೆ. ಅವಳು ಈಗ ಪೂರ್ತಿ ಕ್ಯೂರ್ ಆಗಿರ್ತಾಳೆ. ಇದನ್ನ ನೋಡಿ ನ್ಯೂಲ್ ಖುಷಿ ಪಡ್ತಾಳೆ. ನ್ಯೂಲ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅವಳ ಮಗಳು ಚೈನಾದಲ್ಲಿದ್ದಾಳೆ ಅಂತ. ಸೊ ಅವಳು ಏರ್ಪೋರ್ಟ್ ಗೆ ಹೊರಡ್ತಾಳೆ. ವೂಸುಕ್ ಜೈಲಿಂದ ರಿಲೀಸ್ ಆಗ್ತಾನೆ. ಹಾಂಗ್ ಅವನನ್ನ ಕರ್ಕೊಂಡು ಹೋಗೋಕೆ ಬರ್ತಾನೆ. ಹಾಂಗ್ ಹೇಳ್ತಾನೆ, ಸಿಯೋಂಗ್ ಅಪಾರ್ಟ್ಮೆಂಟ್ ಇಂದ ಎಲ್ಲಾ ದುಡ್ಡು ಕಳ್ತನ ಆಗಿದೆ ಅಂತ. ಬಹುಶಃ ಸಿಯೋಂಗ್ ಬದುಕಿದಾನೋ ಏನೋ ಅಂತಾರೆ. ವೂಸುಕ್ ಮನೆಗೆ ಹೋದಾಗ ಅಲ್ಲಿ ಮಗು ಇರುತ್ತೆ. ಮತ್ತೆ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ. ಅದರಲ್ಲಿ 45.6 ಬಿಲಿಯನ್ ವಾನ್ ಬ್ಯಾಲೆನ್ಸ್ ಇರುತ್ತೆ. ಅಮೆರಿಕದಲ್ಲಿ ಫ್ರಂಟ್ ಮ್ಯಾನ್ ಸಿಯೋಂಗ್ ಮಗಳ ಮನೆಗೆ ಹೋಗಿ ಒಂದು ಬಾಕ್ಸ್ ಕೊಟ್ಟು, ನಿಮ್ಮ ತಂದೆ ಈಗ ಈ ಪ್ರಪಂಚದಲ್ಲಿ ಇಲ್ಲ, ಇದೆಲ್ಲ ನಿಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅಂತಾನೆ.
ಆ ಬಾಕ್ಸ್ ನಲ್ಲಿ ಸಿಯೋಂಗ್ದು ಗೇಮ್ ಸೂಟ್ ಮತ್ತು ಕ್ರೆಡಿಟ್ ಕಾರ್ಡ್ ಇರುತ್ತೆ. ಅಂದ್ರೆ ಆ ದುಡ್ಡನ್ನ ಫ್ರಂಟ್ ಮ್ಯಾನ್ ಸಿಯೋಂಗ್ ಮಗಳಿಗೋಸ್ಕರ ತಗೊಂಡಿರ್ತಾನೆ. ಫ್ರಂಟ್ ಮ್ಯಾನ್ ವಾಪಸ್ ಹೋಗುವಾಗ ದಾರಿಯಲ್ಲಿ ಒಬ್ಬ ಲೇಡಿ ಇನ್ನೊಬ್ಬನ ಜೊತೆ ಅದೇ ಗೇಮ್ ಆಡ್ತಿರೋದನ್ನ ನೋಡ್ತಾನೆ. ಅಂದ್ರೆ ಈ ಸಾವಿನ ಆಟ ಇನ್ನೂ ಮುಗ್ದಿಲ್ಲ. ಇದರೊಂದಿಗೆ ಈ ಸೀರೀಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.